Vasvi Gnanapita First Grade College, day and evening, and Vasvi Gnanapita Polytechnic. We are not just opening doors to classroom, but to dreams, opportunities, and a future filled with possibilities. As a principal and assistant professor in this esteemed institution, it gives me an honor to welcome you all to this special gathering graced by visionaries, mentors, and bright young learners. With folded hands, I extend a respectful welcome to our beloved secretary, Shri D.R. Vijayasarthi sir, the pillar of strength behind Vasvi Group of Educational Institution. Sir, your tireless commitment, farsight vision, and fatherly guidance remind us of the saying, a leader is the one who knows the way, goes the way, and shows the way. It is because of your untiring efforts that this institution has blossomed into a temple of learning, nurturing thousands of young minds.
ನಮ್ಮ ಸಂಸ್ಥೆಯ ಕರೆಗೆ ಓಗೊಟ್ಟು ಸಮಾಜಮುಖಿಯಾದಂಥ ಹಾಗೆ ಈ ಸಂಸ್ಥೆಯ ಮೇಲೆ ಒಂದು ಅಭಿಮಾನ ಇಟ್ಟು ನಿಮ್ಮೆಲ್ಲರ ಕೋರಿಕೆ ಹಾಗೂ ನಮ್ಮೆಲ್ಲರ ಕೋರಿಕೆಯ ಮೇಲೆ ಈ ಸಂಸ್ಥೆಗೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀಮತಿ ತೇಜಸ್ವಿನಿ ಅನಂತಕುಮಾರ್ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈ ಒಂದು ಸಂಸ್ಥೆಗೆ ಇನ್ನೂ ಒಂದು ಮೇಡಮ್ ಅವ್ರ ಹತ್ರ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಸಂಸ್ಥೆಗೆ ಅವರ ಹಸ್ಬೆಂಡು ಕೂಡ ಈ ಸಂಸ್ಥೆಯಲ್ಲಿ ಕಾಲಿಟ್ಟಿದ್ದಾರೆ ಅಂತ ಹೇಳೋಕ್ಕೆ ನಾನು ಸಂತೋಷ ಪಡ್ತೀನಿ. ಯಾಕೆ ಅಂತಂದರೆ ಒಂದು ಸಂಸ್ಥೆನೇ ಒಂದು ಇದರಲ್ಲಿ ಬಂದು ನನಗಿವತ್ತು ಅದು ಜ್ಞಾಪಕ ಬಂತು. ಯಾಕೆ ಅಂತಂದರೆ ಪಕ್ಕದಲ್ಲಿ ಕೂತಾಗ ಅನಂತಕುಮಾರ್ ಅವ್ರ ಪಕ್ಕದಲ್ಲೂ ಕೂತಿರೋ ಫೋಟೋ ನನ್ನ ಹತ್ರ ಇದೆ ಇವತ್ತಿಗೂ. ಸಮಾಜದಲ್ಲಿ ಏನಾದರೂ ಮಾಡಬೇಕು ಅನ್ನೋವಾಗ ಎವ್ರಿ ಸಕ್ಸಸ್ ಮ್ಯಾನ್ ಬಿಹೈಂಡ್ ಎ ವುಮೆನ್ ಅಂತ. ಆ ಅನಂತಕುಮಾರ್ ಅವರು ಅಷ್ಟು ಬೆಳಿಬೇಕಾದ್ರೆ ಈಗ ಅನ್ನಿಸ್ತಾ ಇದೆ ಮೇಡಮ್ನವ್ರು ಇವಾಗಲೇ ಇಷ್ಟು ಆ್ಯಕ್ಟಿವ್ ಆಗಿರಬೇಕಾದ್ರೆ ಆ ಸಾರ್ ಇದ್ದಾಗ ಇನ್ನೆಷ್ಟು ಅವ್ರಿಗೆ ಎನ್ಕರೇಜ್ಮೆಂಟ್ ಮಾಡಿರಬೇಕು. ಅವರೊಬ್ಬ ಒಳ್ಳೆಯ ರಾಜಕಾರಣಿ ಇರ್ಬೋದು, ಒಳ್ಳೆಯ ಹೃದಯವಂತರಿರ್ಬೋದು. ಯಾಕೆಂದರೆ ನನಗೆ ಪರ್ಸ್ನಲ್ಲಾಗೂ ಗೊತ್ತಿದ್ದರಿಂದ ಸುಮಾರು ಒಂದು 3-4 ಸರಿ ಅವ್ರನ್ನ ಮೀಟು ಮಾಡಿದ್ದೀವಿ. ಯಾರೇ ಡೆಲ್ಲಿಗೆ ಹೋಗಲಿ ಫಸ್ಟು ಬೆಂಗಳೂರಿನಿಂದ ಯಾರಾದರೂ ಹೋದರೆ ಫಸ್ಟ್ ಅವರು ಮೀಟ್ ಮಾಡ್ತಾಯಿದ್ದೆ ಅನಂತಕುಮಾರ್ ಅವ್ರನ್ನ. ಯಾರನ್ನ ಮೀಟ್ ಮಾಡಿಸ್ಬೇಕಾದ್ರೂ ಯಾರ್ದು ಏನು ಸಹಾಯ ಡೆಲ್ಲಿನಲ್ಲಿ ತೊಗೋಬೇಕಾದ್ರೂ ನಾವು ಒಂದು ಸರಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾಗ ಅವ್ರನ್ನ ಮೀಟ್ ಮಾಡೋಕ್ಕೋಸ್ಕರನೇ ಅವ್ರ ಹತ್ರ ಹೋಗಿದ್ವಿ. ಆವಾಗ ಅವ್ರು ಏನನ್ನ ಕೆಲಸ ಆಗಬೇಕಾ ನಮ್ಮ ಇದರಿಂದ ಅಂತ ಕೇಳಿದರು. ಇಲ್ಲ ಸರ್, ನಾವು ಯಾವುದೋ ಕೋರ್ಟ್ ಕೇಸಿಗೆ ಬಂದಿದ್ದೀವಿ, ನಿಮ್ಮನ್ನು ಮೀಟ್ ಮಾಡಬೇಕು ಅಂತ ಬಂದಿದ್ದೀವಿ ಅಂತೇಳಿ ಅಲ್ಲಿ ಟೀ ಕುಡ್ಕೊಂಡ್ಬಂದ್ವಿ. ನಿಜವಾಗಲೂ ಅಂತಹ ಮಹಾನ್ ಭಾವರ ಧರ್ಮಪತ್ನಿಯಾದ ಈ ತೇಜಸ್ವಿ ಅನಂತಕುಮಾರ್ ಅವರು ಅವರ ಕನಸುಗಳನ್ನು ಅವರು ಹಾಕ್ಕೊಟ್ಟಿರೋ ದಾರಿಯನ್ನು ಹಾಗೇ ಬೆಳೆಸ್ತಾನೇ ಇದ್ದಾರೆ. ಈಗ ಒಂದು 5 ನಿಮಿಷದ ಹಿಂದೆ ಕೇಳಿದಾಗ ಹೀಗೂ ಮಾಡ್ಬೋದಾ ಒಬ್ಬ ಮಹಿಳೆಯಾಗಿ ಸಾರ್ವಜನಿಕರ ಸೇವೆ ಮಾಡಬೇಕಾದ್ರೆ ಯಾವುದೇ ರಾಜಕೀಯ ಬೇಕಾಗಿಲ್ಲ ಮೇಡಮ್, ನೀವು ರಾಜಕೀಯಕ್ಕೆ ಹೋಗಬೇಡಿ ಅಂತಲೂ ಹೇಳಿದ್ವಿ. ಯಾಕೆಂದರೆ ನಾವೆಲ್ಲ ಅಂದ್ಕೊಂಡಿದ್ವಿ ಮೊದಲು ನಾವು ಓಟ್ ಹಾಕೋವಾಗ ಅನಂತಕುಮಾರ್ ಅವ್ರದ್ದು ಮಲ್ಲೇಶ್ವರಂ ಆ ಕಡೆ ಇತ್ತು, ಈ ವಿಜಯನಗರ ಸೇರಿತ್ತು. ಆಮೇಲೆ ಅವರು ಈ ಕಡೆ ಬಂದಾಗ ನಾವು ಇಲ್ಲಿ ನಿಂತ್ಕೊಂಡಾಗೂ ನಾವು ಇಲ್ಲಿ ಮತದಾನ ಹಾಕಿ ಅವರು ಕಂಟಿನ್ಯೂಸ್ ಆಗಿ ಅವ್ರ ಕೊನೆಯ ದಿನಗಳಿರೋ ತನಕನೂ ಸಹ ಈ ಒಂದು ಕ್ಷೇತ್ರದಿಂದ ಪ್ರತಿನಿಧಿಸಿದರು. ಅವರು ಹಾಕ್ಕೊಟ್ಟಿರೋ ದಾರಿ ಕೆಲವಾರು ವಿಚಾರಗಳು ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಅದನ್ನು ಮುಂದುವರಿಸ್ತಾ ಇದ್ದೀವಿ. ಮೇಡಮ್ ಒಂದು ಸಾಕಷ್ಟು ವಿಚಾರಗಳು ಹೇಳಿದ್ರು. ಅನ್ನದಾನ ಎಷ್ಟು ಶ್ರೇಷ್ಠ ಅಂಥೇಳಿ ಕೇವಲ ರಾಜ್ಯ ಅಲ್ಲ, ನಮ್ಮ ಕರ್ನಾಟಕ ಅಲ್ಲ ಅಥವಾ ನಮ್ಮ ಬೆಂಗಳೂರಲ್ಲ, ಸಾಕಷ್ಟು ಕಡೆ ಅವರು ನಾವು ಮೊನ್ನೆ ಅಯೋಧ್ಯ ವಿಚಾರ ಬಂದಾಗ ಅಲ್ಲಿ ಅದಮ್ಯ ಚೇತನ ಅಂಥೇಳಿ ಅಲ್ಲಿ ನೋಡಿದಾಗಲೂ ಅಂದ್ಕೊಂಡ್ವಿ ಎಲ್ಲರಿಗೂ ಅವಕಾಶ ಸಿಕ್ಕಲ್ಲ ಮೇಡಮ್. ನಿಮಗೆ ಖಂಡಿತವಾಗ್ಲೂ ನಮ್ಮೆಲ್ಲ ಮಕ್ಕಳ ಪರವಾಗಿ ನಮ್ಮ ಶಿಕ್ಷಕರ ಪರವಾಗಿ ಆ ದೇವರಲ್ಲಿ ಪ್ರಾರ್ಥಿಸ್ತೀವಿ, ಈ ಸೇವೆ ಮಾಡುವಂಥ ಅವಕಾಶ ಇನ್ನೂ ಮುಂದಕ್ಕೆ ನಿಮಗೆ ಇರಲಿ, ದೇವರು ಕೊಡಲಿ, ಹೆಚ್ಚು ಶಕ್ತಿಯನ್ನು ಕೊಡಲಿ ಅಂತೇಳಿ ಪ್ರಾರ್ಥಿಸ್ತೀವಿ ಮೇಡಮ್. ಯಾಕೆ ಅಂತಂದರೆ ಅನ್ನದಾನಕ್ಕಿಂತ ಬೇರೆ ದಾನ ಯಾವುದೂ ಇಲ್ಲ. ಯಾವುದರಲ್ಲಿ ಬೇಕಾದ್ರೂ ಮನುಷ್ಯನ ತೃಪ್ತಿಪಡಿಸ್ಬಹುದು. ಎಷ್ಟು ಕೊಟ್ಟರೂ ದುಡ್ಡು ಸಾಕಾಗಲ್ಲ. ಆದರೆ ಹೊಟ್ಟೆ ತುಂಬ ಊಟ ಹಾಕ್ಬಿಟ್ರೆ ಅಲ್ಲಿಗೆ ಆ ಮನುಷ್ಯನ ಅನ್ನದಾನ ಸುಖೀಭವ ಅಂತ ಹೇಳುವಂಥ ಒಂದು ಸಂಪ್ರದಾಯ ಇದೆ. ಇನ್ನೂ ಸಾಕಷ್ಟು ಅವರು ಯೋಜನೆಗಳನ್ನು ಹಾಕ್ಕೊಂಡಿದ್ದಾರೆ. ಆ ಯೋಜನೆಗಳಿಗೆ ನಮ್ಮ ಅಳಿಲು ಸೇವೆ ಏನಾದರೂ ನಮ್ಮ ಸಂಸ್ಥೆಯಿಂದ ನಾವೇನಾದರೂ ಮಾಡೋಕ್ಕೆ ನೀವು ಅವಕಾಶ ಕೊಟ್ಟರೆ ಖಂಡಿತವಾಗಲೂ ನಾವು ಯಾವಾಗಲೂ ತಯಾರಿರ್ತೀವಿ ಅಂಥೇಳಿ ನಿಮ್ಮೆಲ್ಲರ ಪರವಾಗಿ ನನ್ನ ವೈಯಕ್ತಿಕ ಪರವಾಗಿ ಮೇಡಮ್ನವ್ರಿಗೆ ಆಶ್ವಾಸನೆ ಕೊಡ್ತೀನಿ ಮೇಡಮ್. ಯಾಕೆಂತಂದರೆ ಪ್ರತಿಯೊಬ್ಬ ಮನುಷ್ಯನೂ ಇರೋವಾಗ ಏನು ಮಾಡಿದ್ವಿ ಅನ್ನೋದಕ್ಕಿಂತ ನಾವು ಇದ್ದಾಗ ಏನು ಸಾಧಿಸಿದ್ವಿ ಅನ್ನೋದೊಂದು ಮುಖ್ಯವಾದ ಇದು. ಅವರ ಹೆಜ್ಜೆ ಗುರುತುಗಳು ಉಳಿಬೇಕು. ಇವತ್ತು ಮಹಾನ್ ಭಾವರು ಅನಂತಕುಮಾರ್ ಅವ್ರನ್ನ ಜ್ಞಾಪಿಸ್ಕೋಬೇಕಾದ್ರೂ ಸಾಕಷ್ಟು ಯೋಜನೆಗಳು ಇವತ್ತು ನಮ್ಮ ಸರಸ್ವತಿ ನಗರದಲ್ಲಿ ಅವರ ಹೆಸರಿನಲ್ಲಿ ಒಂದು ಕ್ರೀಡಾಂಗಣ ಇದೆ, ಒಳ ಕ್ರೀಡಾಂಗಣ ಇದೆ ಅವರ ಹೆಸರಿನಲ್ಲಿ. ಹಾಗೆ ಏನು ಗಳಿಸಿದ್ವಿ ಅನ್ನೋದಕ್ಕಿಂತ ಏನು ಮಾಡಿ ಹೋದ್ವಿ, ನಂತರ ನಮ್ಮ ಹೆಜ್ಜೆ ಗುರುತುಗಳಲ್ಲಿ ಉಳಿಬೇಕು ಅಂತಂದರೆ ಸಮಾಜಕ್ಕೆ ಸೇವೆ ಮಾಡಬೇಕು. ಮೇಡಮ್ನವರ ಒಂದು ವಿಚಾರಗಳು ತಿಳ್ಕೊಂಡಾಗ ನಾವು ಅದು ಅಂದ್ಕೊಂಡ್ವಿ, ಎಲ್ಲೋ ಅಲ್ಲಿ ಅವರು ಮಾಡುವಂಥ ಸೇವೆಯಲ್ಲಿ ಕೇವಲ ನಮ್ಮದೊಂದು ಇರುವೆಯಷ್ಟು ಸೇವೆ ಮಾಡ್ತಾಯಿದ್ವಿ ಅಂದ್ಕೊಂಡ್ವಿ. ಯಾಕೆ ಅಂತಂದರೆ ಮಕ್ಕಳೇ, ನಿಮಗೆಲ್ಲರಿಗೂ ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ.
ಇಂತಹ ಮಹಾತಾಯಿ ಇಂಥ ಸಂಸ್ಥೆಗೆ ಬಂದು ನಿಮ್ಮೆಲ್ಲರ ಮುಂದೆ ನಿಮ್ಮಗಳಿಗೆ ಯಾತಕ್ಕೆ ನಾನು ಅಂಥವ್ರನ್ನ ನಮ್ಮ ಸಂಸ್ಥೆ ಕರೆಸ್ತೀವಿ ಅಂತಂದರೆ, ಯಾವತ್ತು ಪಾಸಿಟಿವ್ ವೇವ್ಸ್ ಈಸ್ ಆಲ್ವೇಸ್ ಗಿವಿಂಗ್ ಪಾಸಿಟಿವ್ ಎನರ್ಜಿ ಅಂತೇಳಿ. ಒಳ್ಳೆ ಕೆಲಸ ಮಾಡೋರು, ಸಮಾಜದಲ್ಲಿ ಒಳ್ಳೆಯಂಥ ಹೆಸರು ಪಡೆದಿರೋರು, ಸಮಾಜ ಸೇವೆ ಮಾಡ್ತಾ ಇರೋರನ್ನ ಕರ್ಕೊಂಬಂದು ನಿಮ್ಮ ಮುಂದೆ ಅವರುಗಳ ಒಂದು ನಾವು ಸನ್ಮಾನ ಮಾಡಿದ್ರೆ ಎಲ್ಲೋ ಒಂದು ಕಡೆ ನಾವು ಆ ಸೇವೆ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕತ್ತೆ. ಆ ಒಂದು ಭಾವನೆ ನಮ್ಮಲ್ಲೂ ಬರಲಿ ಅಥವಾ ನಿಮ್ಮಲ್ಲೂ ಬರಲಿ ಅನ್ನೋ ಉದ್ದೇಶದಲ್ಲಿ ಈ ಒಂದು ಕಾರ್ಯಕ್ರಮನ ಆಚರಿಸ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಈಗ ತಾನೇ ಟಾಪರ್ಸ್ ಬಂದಿರೋಂಥ ಪೇರೆಂಟ್ಸ್ಗೆಲ್ಲರಿಗೂ ನನ್ನ ವೈಯಕ್ತಿಕ ಹಾಗೂ ಈ ಸಂಸ್ಥೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಈ ಸರಿ ನಾವು ಹೆಚ್ಚಿಗೆ ಏನು ಎಕ್ಸ್ಪೆಕ್ಟ್ ಮಾಡಿದ್ವೋ ಅದಕ್ಕಿಂತ ಹೆಚ್ಚಿಗೆ ರಿಸಲ್ಟನ್ನು ತಂದ್ಕೊತ ಡಿಗ್ರಿ ಸ್ಟೂಡೆಂಟ್ಸ್ಗಳಿಗೆ, ಈಗ ಫೈನಲ್ ಇಯರ್ ಬಿಟ್ಟು ಹೋಗಿರುವಂಥ ಸ್ಟೂಡೆಂಟ್ಸ್ಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಹಾಗೆ ಅವರು ಅಷ್ಟು ರಿಸಲ್ಟ್ ಬರೋಕ್ಕೆ 100% ರಿಸಲ್ಟು ತಂದಂಥ ನಮ್ಮ ಉಪನ್ಯಾಸಕರುಗಳು ಸಹ ನಿಮ್ಮೆಲ್ಲರ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ವಿದ್ಯಾರ್ಥಿಗಳಿಗೂ ಈಗ ಡಿಗ್ರಿ ಫಸ್ಟ್ ಇಯರಿಗೆ ನೀವು ಬಂದಿದ್ದೀರಾ, ಸಾಕಷ್ಟು ಜನ ನಮ್ಮ PUC ಇಂದನೇ ಬಂದಿದ್ದೀರಾ. ನಮ್ಮಲ್ಲಿ ಎಜುಕೇಷನ್ ಕಾಂಪ್ಲೆಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. PUC ಇಂದ ಬಂದರೆ ಕೇವಲ ವಿದ್ಯಾಭ್ಯಾಸ ಕೊಟ್ಟು ಹೊರಗಡೆ ಕಳಿಸೋದಂತ ಅಲ್ಲವೇ ಅಲ್ಲ, ಸಾಕಷ್ಟು ಕ್ಯಾಂಪಸ್ ಸೆಲೆಕ್ಷನ್ಸ್ ಇದೆ. ಇದುವರೆಗೆ ಸುಮಾರು 5,000 ಜನ ವಿದ್ಯಾರ್ಥಿಗಳಿಗೆ ನಾವು ಈ ಸಂಸ್ಥೆಯಿಂದ ಯಾವುದೇ ವಂತಿಕೆ ಇಲ್ದಿರ ಪ್ರತಿಷ್ಠಿತ ಕಂಪನಿಗಳಿಂದ ಉದ್ಯೋಗವನ್ನು ಕೊಟ್ಟು ಕಳಿಸಿದ್ದೀವಿ. ನೀವು ಈಗ ಡಿಗ್ರಿ ಎಂಟ್ರಿ ಆಗಿದ್ದೀರಾ, ಒಳ್ಳೆಯ ವಿದ್ಯಾಭ್ಯಾಸ, ಒಳ್ಳೆಯ ಎನ್ವೈರ್ನ್ಮೆಂಟ್ ಕೊಡ್ತಾ ಇದ್ದೀವಿ. ಒಳ್ಳೆ ಎನ್ವೈರ್ನ್ಮೆಂಟ್ ಕೊಟ್ಟ ಮೇಲೆ ಒಳ್ಳೆ ವಿದ್ಯಾಭ್ಯಾಸ ಕೊಡೋಕ್ಕೆ ಒಳ್ಳೆ ಶಿಕ್ಷಕರನ್ನ ನೇಮಿಸ್ಕೊಂಡಿದ್ದೀವಿ. ಹಾಗೆ ಡೆಡಿಕೇಶನ್ ಇರೋಂಥ ಶಿಕ್ಷಕರಿದ್ದಾರೆ, ನೀವು ಅದನ್ನು ಉಪಯೋಗ ಪಡೀರಿ. ಈ ಸಂಸ್ಥೆಯ ಹೆಸರನ್ನ, ಯಾಕೆ ಅಂತಂದರೆ ತಂದೆ ತಾಯಿಗಳನ್ನ ಗೌರವಿಸುವಾಗ ನಮಗೊಂದೇ ಒಂದು ಸಂತೋಷ ಆಗೋದೇನು ಅಂದರೆ, ತಂದೆ ತಾಯಿ ಪ್ರತಿಯೊಬ್ಬರು ಯಾರು ಏನು ಆಸ್ತಿ ಮಾಡಿದ್ದೀವಿ ಅಂತ ಕೇಳೋದಕ್ಕಿಂತ ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅನ್ನೋದು ಮುಖ್ಯವಾಗಿರೋ ಸಮಾಜದಲ್ಲಿ ಬಂದಿದೆ. ನಾವೆಷ್ಟೇ ಬೆಳೆದಿರಲಿ, ಹೆಸರು ಬೇಡ, ಪ್ರತಿಷ್ಠಿತವಾದ ಉನ್ನತ ಹುದ್ದೆಯಲ್ಲಿರುವಂಥ ಒಬ್ಬ ಮೊಮ್ಮಕ್ಕಳು ಏನೇನು ಆಗ್ತಾ ಇದ್ದಾರೆ ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ವಿದ್ಯಾಭ್ಯಾಸ ಕೇವಲ ಪುಸ್ತಕದ ಇದಲ್ಲ, ನಾವು ಕಲ್ಚರನ್ನು ಬೆಳೆಸಬೇಕು ಮಕ್ಕಳಿಗೆ. ಇವತ್ತಿನ ಪರಿಸ್ಥಿತಿನಲ್ಲಿ ನಾವು ವಿದ್ಯಾಭ್ಯಾಸ ಪಡೆಯೋದು ಯಾತಕ್ಕೋಸ್ಕರ ಅಂತಂದರೆ, ನಮ್ಮಲ್ಲಿ ವಿದ್ಯೆ ಬೆಳೆದಾಗೆ ಕಲ್ಚರು ಬೆಳೀತಾ ಹೋಗಬೇಕು. ಹಾಗೆ ನಮ್ಮಲ್ಲಿ ಒಳ್ಳೆಯ ವಿದ್ಯಾರ್ಥಿಗಳಿದ್ದೀರಾ, ನಮ್ಮ ಆಸೆ ಏನಿದೆ, ನಿಮ್ಮ ತಂದೆ ತಾಯಿಗಳ ಆಸೆ ಏನಿದೆಯೋ, ನಮ್ಮ ಒಳ್ಳೆಯ ಮಕ್ಕಳು ನಮ್ಮ ಒಳ್ಳೆಯ ಬೆಳವಣಿಗೆ ಪಡೆದು ದೇಶದ ಒಳ್ಳೆ ಉತ್ತಮ ಪ್ರಜೆ ಆಗಬೇಕು ಅಂತ ನಿಮ್ಮ ತಂದೆ ತಾಯಿ ಹೇಗೆ ಆಸೆ ಪಡ್ತಾರೋ, ಅದೇ ಥರ ನಾವು ಸಂಸ್ಥೆಯಿಂದ ಅಥವಾ ನಿಮಗೋಸ್ಕರ ಪಾಠ ಮಾಡ್ತಾ ಇರೋ ಹಗಲಿರುಳು ಮಾಡೋವಂಥ ಶಿಕ್ಷಕರುಗಳಿಗೂ ಅಷ್ಟೇ ಅದೇ ಒಂದು ಕನಸಿರುತ್ತೆ. ನಾನು ಪಾಠ ಮಾಡಿದ್ದು ಮಕ್ಕಳಿಗೆ ಅವ್ರಿಗೆ ಒಳ್ಳೆಯ ಒಂದು ಮಾರ್ಗ ಸಿಕ್ಕಿದೆ. ನೀವೆಲ್ಲರೂ ತಿಳ್ಕೊಳ್ಳಿ, ಈಗ ಟೆಕ್ನಾಲಜಿ ತುಂಬ ಮುಂದುವರಿತಾ ಇದೆ, AI ಬರ್ತಾ ಇದೆ. ಇದು ಬಂದ ಮೇಲೆ ನಿಮ್ಮಗಳಿಗೆ ಕ್ಯಾಂಪಸ್ ಸೆಲೆಕ್ಷನ್ಸ್ ಬಂದರೆ ಖಂಡಿತವಾಗ್ಲೂ ನೆಗ್ಲೆಕ್ಟ್ ಮಾಡಬೇಡಿ, ಅಟೆಂಡ್ ಮಾಡಿ. ಉದ್ಯೋಗ ಅನ್ನೋದೊಂದು ಸಿಕ್ಕಲಿ. ಇಲ್ಲಿಂದ ಬಿಟ್ಟು ಹೋದ ಮೇಲೆ ನೀವು ಉದ್ಯೋಗಕ್ಕೆ ಹೋದರೆ ಒಂದು ಕ್ಯಾಂಪಸ್ ಒಳಗಡೆನೂ ಸೇರಿಸಲ್ಲ. ಹಾಗೆ ನಿಮಗೆ ಏನೇ ಅನುಕೂಲ ಬೇಕಾಗಲಿ, ನಾನು ಒಂದು ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ, ಇಡೀ ಬೆಂಗಳೂರಿನ ಯಾವುದೇ ಕಾಲೇಜಿನಲ್ಲಿ ಕೇವಲ 10,000 ರೂಪಾಯಿಗೆ ಅಡ್ಮಿಷನ್ ಮಾಡಿಕೊಂಡು ಇಡೀ ವರ್ಷ ಇನ್ಸ್ಟಾಲ್ಮೆಂಟ್ ಕೊಡೋ ಏಕೈಕ ಸಂಸ್ಥೆ ಇದೆ ಅಂದರೆ ನಮ್ಮ ಸಂಸ್ಥೆ ಮಾತ್ರ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಉದ್ದೇಶ ಇಲ್ದಿರ, ದುಡ್ಡೇ ಮಾಡಬೇಕು ಅನ್ನೋ ಉದ್ದೇಶ ಇಲ್ದಿರ ಒಂದು ಸಂಸ್ಥೆ ನಡೆಸ್ತಾ ಇದ್ದೀವಿ. ಹಾಗೆ ಹೊಟ್ಟೆ ಹಸಿದವ್ರಿಗೆ ಊಟ ಹಾಕುವಂಥ ವ್ಯವಸ್ಥೆನೂ ಮಾಡ್ತಾ ಇದ್ದೀವಿ. ಹಾಗೆ ತುಂಬ ಕಷ್ಟ ಇರೋವಂಥವ್ರಿಗೆ ನಾನು ಎಷ್ಟೋ ಸರಿ ಹೇಳಿದೆ, ಮೊನ್ನೆ ಯಾರೋ ಒಬ್ಬರು ಹ್ಯಾಂಡಿಕ್ಯಾಪು ಪೇರೆಂಟು ಆ ಮಗುನ ಕರ್ಕೊಂಬಂದು ಸರ್ 10,000 ರೂಪಾಯಿ ಕಟ್ಟಿದ್ದೀವಿ ಫಸ್ಟ್ PUCನಲ್ಲಿ, ಮತ್ತೆ ನಾವು 20,000 ಕಟ್ಟಕ್ಕೆ ನಾವು ಅಷ್ಟೇ ಇದ್ದಿದ್ದೀವಿ. ಅವ್ರು ನೋಡಿ ಖಂಡಿತವಾಗ್ಲೂ ಹೇಳಿದ್ವಿ, ದೇವ್ರ ಪೂಜೆ ಮಾಡಿದ್ರೆ ದೇವರು ವರ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ, ಅಂಥ ಮಕ್ಕಳಿಗೆ ನಾವು ಸಹಾಯ ಮಾಡಿದ್ರೆ ಖಂಡಿತ ದೇವ್ರು ಒಳ್ಳೇದು ಮಾಡ್ತಾನೆ ಅಂತ ಅವ್ರಿಗೆ ಒಂದೇ ಮಾತು ಹೇಳಿದೆ, ಯಾವುದೇ ವಂತಿಕೆ ಇನ್ನು 10 ರೂಪಾಯಿ ಕಟ್ಟಬೇಡಮ್ಮ, ನಿಮ್ಮ ಮಗನ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಇಲ್ಲಿಂದ ಹೊರಗಡೆ ಹೋಗಿ ಅಂತ. ಈ ವರ್ಷದ ಘಟನೆ ಅದು. ಸಾಕಷ್ಟು ಇಂತಹ ಒಂದು ಸಹಾಯಗಳು ನಮ್ಮ ಸಂಸ್ಥೆಯಿಂದ ತೆಗಿತಾ ಇದ್ದಾರೆ. ನಾನು ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ಮಾಡಿ ಪ್ರತಿಯೊಬ್ಬರು ಇಂಡಿಪೆಂಡೆಂಟಾಗಿ ಬದುಕುವಂಥ ಒಂದು ಧ್ಯೇಯ ಇಟ್ಕೊಳ್ಳಿ. ಸಮಾಜಕ್ಕೆ ಏನಾದರೂ ನಮ್ಮಿಂದ ಆಗುವಂಥ ಅವಕಾಶ ಸಿಕ್ಕಿದಾಗ, ಸಣ್ಣ ಕೆಲಸ ಆಗಲಿ, ದೊಡ್ಡ ಕೆಲಸ ಬೇಕಾಗಿಲ್ಲ, ಸಣ್ಣ ಕೆಲಸ ಆಗಲಿ, ಸಮಾಜಕ್ಕೆ ಏನಾದರೂ ಒಂದು ಒಳ್ಳೇದು ಮಾಡಿ, ಒಳ್ಳೆಯ ವಿದ್ಯಾರ್ಥಿಗಳಾಗಿ ಸಂಸ್ಥೆಗೆ, ನಿಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳಿಗೆ, ನಿಮಗೆ ವಿದ್ಯೆ ಕೊಟ್ಟಂಥ ಉಪಾಧ್ಯಾಯರುಗಳಿಗೆ ಒಂದು ಒಳ್ಳೆಯ ಹೆಸರನ್ನು ತಗೊಂಬನ್ನಿ.
ಯಾಕೆ ಅಂತಂದರೆ ಫಸ್ಟ್ ಏನನ್ನ ಒಳ್ಳೆ ಕೆಲಸ ಮಾಡಿದ್ರು ಯಾವ ಶಾಲೆಯಲ್ಲಿ ಓದಿದ್ದು ಅಂತಾರೆ, ಯಾವುದಾದ್ರೂ ಕೆಟ್ಟ ಕೆಲಸ ಮಾಡಿದ್ರು ಯಾವ ಶಾಲೆ ಹುಡುಗ ಇವನು ಅಂತಾರೆ. ಅದಕ್ಕೋಸ್ಕರ ಶಾಲೆ ಮುಖ್ಯ, ಆಮೇಲೆ ತಂದೆ ತಾಯಿನ ಹುಡುಕಿಸ್ತಾರೆ. ಫಸ್ಟ್ ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾನೆ ಅಂತ ಕೇಳ್ತಾರೆ. ಅದಕ್ಕೋಸ್ಕರ ನಿಮ್ಮ ಒಂದು ನಡವಳಿಕೆ, ನಿಮ್ಮ ಒಂದು ಜವಾಬ್ದಾರಿ, ಯಾಕೆಂದರೆ ನೀವು ಎಲ್ಲ ಪ್ರಬುದ್ಧಮಾನಕ್ಕೆ ಬಂದಿದ್ದೀರಾ, ಒಳ್ಳೆ ಓಟ್ ಹಾಕೋ ಸ್ಟೇಜಿಗೆ ಬಂದಿದ್ದೀರಾ. ಡಿಗ್ರಿಗೆ ಬರೋಷ್ಟೊತ್ತಿಗೆ ಒಳ್ಳೆಯ ಜನಗಳನ್ನ ಆರಿಸಿ ಒಳ್ಳೆಯ ಒಂದು ಸಮಾಜವನ್ನು ಸೃಷ್ಟಿ ಮಾಡುವಂಥ ನೀವು ಸೃಷ್ಟಿ ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆ. ಒಳ್ಳೆಯ ವಿದ್ಯಾರ್ಥಿಗಳಾಗಿ ನಿಮ್ಮ ಜೀವನವನ್ನು ನೀವು ರೂಪಿಸ್ಕೊಂಡು ಸಂಸ್ಥೆಗೆ ಎಲ್ಲದಕ್ಕೂ ಒಂದು ಒಳ್ಳೆಯ ಹೆಸರನ್ನು ತರ್ತೀರಾ ಅಂತ ಹೇಳಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಶುಭವಾಗಲಿ ಅಂತ ಹೇಳಿ 2 ಮಾತನ್ನು ಮುಗಿಸ್ತೀನಿ. ಸಮಾರಂಭದಲ್ಲಿ ವೇದಿಕೆಯ ಮೇಲಿರುವಂತಹ ಸಂಸ್ಥೆಯ ಸಕ್ರಿಯ ಕಾರ್ಯದರ್ಶಿಗಳಾಗಿರುವಂತಹ DR ವಿಜಯ ಸಾರಥಿ ಅವರೇ, PU ಕಾಲೇಜಿನ ಪ್ರಾಂಶುಪಾಲರಾದಂತಹ ರಚನಾ ಅವರೇ, ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರಾದಂಥ ಶ್ರೀಮತಿ ಪದ್ಮಾ ಅವರೇ, ಪಾಲಿಟೆಕ್ನಿಕ್ಕಿನ ಶ್ರೀಮತಿ ಸೌಭಾಗ್ಯ ಅವರೇ, ಹಾಗೂ ಈವ್ನಿಂಗ್ ಕಾಲೇಜಿನ ಪ್ರಾಂಶುಪಾಲರಾದಂತಹ ಶ್ರೀ ರಂಗಸ್ವಾಮಿ ಅವರೇ, ಎಲ್ಲ ಶಿಕ್ಷಕಿಯರೇ, ಪಾಲಕರೇ ಮತ್ತು ಮಕ್ಕಳೇ, it's really an immense pleasure to be here with you, all of you, especially when we have a bouquet of institutions from evening college to degree college, PUC, post graduation as well. ಈ ಥರ ಶಿಕ್ಷಣದ ವಿವಿಧ ಆಯಾಮಗಳಲ್ಲಿ ಒಂದು ಹಂತವನ್ನು ಮುಗಿಸಿ ಮತ್ತೊಂದು ಹಂತಕ್ಕೆ ನೀವೆಲ್ಲ ಹೋಗ್ತಾ ಇದ್ದೀರಾ. ಯಶಸ್ಸನ್ನು ಕಂಡಿದ್ದೀರಾ. ಯಶಸ್ಸನ್ನು ಬರೀ ಇದು ನಮ್ಮದಷ್ಟೇ ಅಲ್ಲ, ಇದು ನಿಮ್ಮ ಪಾಲಕರದು, ತಂದೆ ತಾಯಿ, ಅಕ್ಕ ತಂಗಿ, ಅವರೆಲ್ಲರಿಗೂ ಇದು ಹೋಗುತ್ತೆ, ಶಿಕ್ಷಕರಿಗೂ ಹೋಗುತ್ತೆ, ಸಮಾಜಕ್ಕೂ ಹೋಗುತ್ತೆ. ನಿಮಗೆ ಎಷ್ಟು ಸಂತೋಷ ಆಗಿದೆಯೋ ನಮಗೂ ಅಷ್ಟೇ ಸಂತಸ ನಿಮ್ಮ ಮಾರ್ಕ್ಸನ್ನು ನೋಡಿದಾಗ, ನಿಮ್ಮ ಕೆಲಸವನ್ನು ನೋಡಿದಾಗ. ನಾನು ಈವ್ನಿಂಗ್ ಕಾಲೇಜಿನ ಅಲ್ಲಿ ಟಾಪರ್ ಆಗಿರುವಂಥವಳನ್ನ ನಾನು ಕೇಳ್ತಾ ಇದ್ದೆ, ಬೆಳಗ್ಗೆ ಕೆಲಸ ಮಾಡಿ ಸಾಯಂಕಾಲ ಬಂದು ಕಾಲೇಜ್ ಅಟೆಂಡ್ ಮಾಡಿ ಇಷ್ಟು ಒಳ್ಳೆಯ ಮಾರ್ಕ್ಸ್ ತೊಗೊಂಡಿರೋದು ನಿಜವಾಗ್ಲೂ ನಾವು ಏನು ಮಾಡ್ತಿದ್ವೋ ನಮಗೆ ಗೊತ್ತಿಲ್ಲ. ಆದರೆ ಇವತ್ತಿನ ಯುವಕ ಯುವತಿಯರು ಮನಸ್ಸು ಮಾಡಿದ್ರೆ ಏನೆಲ್ಲ ಮಾಡಬಹುದು ಅನ್ನೋದನ್ನು ತೋರಿಸಿದ್ದಾರೆ. ಅದಕ್ಕೆ ಬೇಕಾಗಿರುವಂಥ ವಾತಾವರಣವೂ ಇಲ್ಲಿದೆ. ಹೀಗಾಗಿ ನಾನು ನಿಮಗೆಲ್ಲರಿಗೂ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಈ ಸಂದರ್ಭದಲ್ಲಿ ನೀವೆಲ್ಲರೂ ಹೋಗ್ತಿರೋದು ಒಬ್ಬ ರಾಯಭಾರಿಗಳಾಗಿ ಅನ್ನೋದು ನಮಗೆ ನೆನಪಿರಲಿ. ಏನಿದು ರಾಯಭಾರಿ ಅಂತಂದರೆ ಅಂಬಾಸಿಡರ್ಸ್. ಸೊ ಯು ಆರ್ ದಿ ಅಂಬಾಸಿಡರ್ಸ್ ಆಫ್ ವಾಟ್? ambassadors of ವಾಸವಿ, ambassadors of your house. ಇದು ನಮ್ಮ ಮನೆಯಲ್ಲಿ ಏನು ಹೇಳಿಕೊಟ್ಟಿದ್ದಾರೋ, ನಮ್ಮ ಮನೆಯಲ್ಲಿ ಹೇಳಿಕೊಟ್ಟಿರುವಂಥ ಒಳ್ಳೆಯ ಗುಣಗಳನ್ನು ನಾವು ತೆಗೆದುಕೊಂಡು ಹೋಗುವಂಥ ಅಂಬಾಸಿಡರ್ಸ್. ನಿಮ್ಮ ಸ್ಕೂಲ್ನಲ್ಲಿ ಏನು ಹೇಳಿದಾರೋ ಅದನ್ನು ತೊಗೊಂಡು ಹೋಗ್ತಿದ್ದೀವಿ. ಈ ವಾಸವಿಯಲ್ಲಿ ಹೇಳಿಕೊಟ್ಟಿರೋ ಸಂಗತಿಗಳಿಂದ ತೆಗೆದುಕೊಂಡು ಹೋಗ್ತಾ ಇದ್ದೀವಿ. ಅಷ್ಟಕ್ಕೆ ನಿಲ್ಲಿಸೋದು ಬೇಡ. ಯಾಕೆಂದರೆ ನನಗೆ ವಿಶೇಷವಾಗಿ ನಾನು ಭಾಳಷ್ಟು ವರ್ಷ ಬೆಂಗಳೂರಿನಲ್ಲೇನೇ ಸುಮಾರು ಒಂದು 25-30 ವರ್ಷ ನಾನು ಬೆಂಗಳೂರಿನಲ್ಲೇ ಇದ್ದು ಅದಮ್ಯ ಚೇತನದ ಚಟುವಟಿಕೆ ಮಾಡ್ತಾ ಇದ್ವಿ. ಆದರೆ ಯಾವಾಗ ನಾನು ಬೆಂಗಳೂರನ್ನು ದಾಟಿ ದೆಹಲಿಯನ್ನು ದಾಟಿ ಅಂತ ಹೇಳ್ಬೋದು, ಭಾರತದ ಬೇರೆ ಬೇರೆ ಭಾಗಕ್ಕೆ ಹೋದಾಗ ನನಗನ್ನಿಸ್ತು, ಅಲ್ಲಿ ಹೋದಾಗ ನನಗೆ ನಮ್ಮ ಊರಿನ ನಮ್ಮ ರಾಜ್ಯದ ಮಹತ್ವ ಗೊತ್ತಾಗಿದ್ದು. ಅಲ್ಲಿರುವ ಆ ಜನರನ್ನು ನೋಡಿದಾಗ, ಅವರ ಒಂದು ಒಟ್ಟು ಬಿಹೇವಿಯರನ್ನು ನೋಡಿದಾಗ. ಒಂದೇ ಉದಾಹರಣೆ ನಾನು ಹೇಳಬೇಕು ಅಂತಂದರೆ, ಅಯೋಧ್ಯೆಯಲ್ಲಿ ನಾವು ಅಲ್ಲಿ ನಮಗೆ ಕರೆಯನ್ನು ಕೊಟ್ಟರು ಅನಂತಕುಮಾರ್ ಅವರು. ಅವರ ಸಾರ್ವಜನಿಕ ಜೀವನ ಪ್ರಾರಂಭ ಮಾಡಿದ್ದೇನೆ ಅಯೋಧ್ಯದ ರಾಮ ಜನ್ಮಭೂಮಿಯಲ್ಲಿ, ಅಲ್ಲಿ ರಾಮ ಮಂದಿರ ಆಗಬೇಕು ಅನ್ನೋ ಒಂದು ಸಂದೇಶದ ಜೊತೆಗೆ. ಯಾಕೆಂದರೆ ಇಡೀ ಜಗತ್ತಿಗೆ ಒಬ್ಬ ಆದರ್ಶ ವ್ಯಕ್ತಿಯಾಗಿ ಬಂದಿರುವಂಥವರು ಶ್ರೀರಾಮಚಂದ್ರ. ನಾವು ಯಾವುದೇ ಒಂದು ರಿಲಿಜನ್ನಿಗೆ, ಯಾವುದೇ ಒಂದು ಜಾತಿಗೆ ಶ್ರೀರಾಮಚಂದ್ರನ ಜೋಡಿಸೋದೇ ಬೇಡ. ಒಬ್ಬ ಆದರ್ಶ ತಂದೆಯಾಗಿ, ಆದರ್ಶ ಪತಿಯಾಗಿ, ಆದರ್ಶ ಮಗನಾಗಿ ಹೇಗೆ ಇರಬಹುದು, ಒಬ್ಬ ರಾಜ ಹೇಗೆ ಇರಬಹುದು ಅನ್ನೋದನ್ನು ತೋರಿಸಿಕೊಟ್ಟವರು. ಲಿವಿಂಗ್ ಎಕ್ಸಾಂಪಲ್ ಅಂತ ಹೇಳ್ತಾರಲ್ಲ, ಆ ಥರ ಇದ್ದವರು. ಹೀಗಾಗಿ ಅವರ ಒಂದು ದೇವಸ್ಥಾನ ಆಗಬೇಕು ಅಂಥೇಳಿ ಅವ ಹೋರಾಟ ಶುರು ಮಾಡಿದವರು. ನಂತರ ಅವರು ಅದಷ್ಟೇ ಅಲ್ಲ, ಅದಮ್ಯ ಚೇತನ ಪ್ರಾರಂಭ ಮಾಡಲಿಕ್ಕೆ, ಅದನ್ನು ಮುಂದೆ ಬೆಳೆಸ್ಕೊಂಡು ಹೋಗ್ಲಿಕ್ಕೂ ಅವರು ಒಂದು ಪಿಲ್ಲರ್ ಆಫ್ ಸ್ಟ್ರೆಂತ್ ಅಂತ ಹೇಳ್ಬೋದು. ಆ ರೀತಿಯಲ್ಲಿದ್ದದಕ್ಕೆ ಇವತ್ತು ನಾವು ಸಾವಿರಾರು ಶಾಲೆಗಳಿಗೆ ಊಟ ಕೊಡಲಿಕ್ಕೆ ಸಾಧ್ಯ ಆಗಿದೆ. ಯಾವಾಗ ಅಯೋಧ್ಯದಲ್ಲಿ ದೊಡ್ಡ ಕಾರ್ಯಕ್ರಮ ಇದೆ, ಸಾವಿರಾರು ಜನ ಇಡೀ ದೇಶದಿಂದ ಬರ್ತಾರೆ ಅಂತಂದಾಗ ಅವರು ನಮಗೆ ಅಲ್ಲಿಂದ ನಮಗೂ ಒಂದು ಕರೆ ಬಂತು, ನೀವೇನಾದರೂ ಒಂದು ಇಲ್ಲಿ ಅನ್ನದಾನದ್ದು ಮಾಡ್ತೀರಾ, ನಾವು ಕೆಲವೊಂದು ವಿಶೇಷ ಸಂಸ್ಥೆಗಳನ್ನು ಕರೆದಿದ್ದೀವಿ, ನೀವು ಶುರು ಮಾಡ್ತೀರಾ ಅಂತ. ನಮಗೂ ಇದೊಂದು ಅವಕಾಶ ಅನ್ನಿಸ್ತು. ಅಲ್ಲಿ ಹೋಗಿ ಅಯೋಧ್ಯದಲ್ಲಿ ಎಷ್ಟೋ ಜನ ಇನ್ವಿಟೇಷನ್ನೇ ಬಂದಿರಲಿಲ್ಲ.
ನಿಜ ಹೇಳಬೇಕು ಅಂತಂದರೆ ಅಲ್ಲಿಯ ಮಂತ್ರಿಗಳಿಗೂ ಇರಲಿಲ್ಲ, ಕೇಂದ್ರ ಮಂತ್ರಿಗಳಿಗೂ ಇನ್ವಿಟೇಷನ್ ಇರಲಿಲ್ಲ. ನಮಗೆ ಇನ್ವಿಟೇಷನ್ ಅಷ್ಟೇ ಅಲ್ಲದೆ ಜೊತೆಗೆ ಅಲ್ಲಿ ಬಂದಿರೋರಿಗೆ ಪ್ರಸಾದ ಊಟದ ವ್ಯವಸ್ಥೆ ನಿಮ್ಗೇನಾಗುತ್ತೋ ಸರಳವಾಗಿರೋ ವ್ಯವಸ್ಥೆ ಮಾಡೋಕ್ಕೆ ಸಾಧ್ಯ ಇದೆಯಾ ಅಂತ ಕೇಳಿದ್ರು. ನಮಗೂ ಇಲ್ಲಿಂದ ಅಯೋಧ್ಯದಲ್ಲಿ ಹೋಗಿ ಮಾಡೋಕ್ಕಾಗತ್ತಾ ಅನ್ನೋದು ಕೂಡ ಇತ್ತು. ಆದ್ರೂ ಆ ಧೈರ್ಯ ತೆಗೆದುಕೊಂಡ್ವಿ. ಅವ್ರು ನಮ್ಮನ್ನು ಕರೆದಿದ್ದಾರೆ ಅಂದರೆ ನಮ್ಮಲ್ಲಿ ಆ ಕೆಪಾಸಿಟಿ ಇದೆ, ಅದಕ್ಕೆ ಕರೆದಿದ್ದಾರೆ, ನಾವು ಹೋಗಬೇಕು. ಇವತ್ತಿಲ್ಲಿ ಕರೆದು ನಮಗೆ ಸನ್ಮಾನ ಮಾಡಿದ್ದಾರೆ ಅಂದರೆ ನಿಮ್ಮಲ್ಲಿ ಆ ಕೆಪಾಸಿಟಿಯನ್ನು ನಿಮ್ಮ ಶಿಕ್ಷಕರು ಗುರುತಿಸಿದ್ದಾರೆ. ಅದರ ತಕ್ಕಂಗೆ ನಾವೀಗ ಬದುಕಬೇಕು ಅಲ್ವಾ? ಅದೇ ಸಂದೇಶ ತೆಗೆದುಕೊಂಡು ನಾವು ಹೋದ್ವಿ. ಅವರು ಬೇಕಿದ್ರೆ ನೀವು ಸಿಂಪಲ್ಲಾಗಿ ಏನೋ ಕಿಚಡಿ ಮಾಡಿ ಏನೋ ಒಂದು ಐಟಮ್ ಮಾಡಿ ಅಂತಂದರು. ನಾವು ಹೇಳಿದ್ವಿ, ನಾವು ಬೆಂಗಳೂರಿಂದ ಬೆಂಗಳೂರಿನವ್ರು ಹೋದವರು ಒಂದೇ ಐಟಮ್ ತಿಂಡಿ ಊಟ ಮಾಡಿದವರಲ್ಲ, ನಾವು ಹಾಗೆಲ್ಲ ಒಂದೇ ಏನೋ ತಿಂದವರಲ್ಲ. ನಾವು ಇಡ್ಲಿ ಸಾಂಬಾರು ಮಾಡ್ತೀವಿ, ಬೆಳಿಗ್ಗೆ ಇಡ್ಲಿ ಸಾಂಬಾರು ಮಾಡ್ತೀವಿ, ಮಧ್ಯಾಹ್ನ ಬಿಸಿಬೇಳೆ ಭಾತು ಸ್ವೀಟ್ ಪೊಂಗಲ್ ಮಾಡ್ತೀವಿ. ನಾವು ನೀವು ನಮಗೆ ಸ್ಥಳ ಅಡುಗೆ ಮನೆ ಸ್ಥಳ ಕೊಡಿ ಅಂತ ಹೇಳಿದೆ. ಪ್ರಾರಂಭ ಆಯಿತು. ನಾವು ಮೊದಲ 3 ತಿಂಗಳು ಪ್ರತಿದಿನ ಅಲ್ಲಿ ಎಷ್ಟೋ ಜನ ಇಡ್ಲಿನೇ ನೋಡಿರಲಿಲ್ಲ. ಸೊ ಇಡ್ಲಿ ಸಾಂಬಾರು ಶುರು ಆಯಿತು. ಬಿಸಿಬೇಳೆ ಭಾತು ಅವ್ರಿಗೆಲ್ಲ ಗೊತ್ತೇ ಇರಲಿಲ್ಲ ಬಿಸಿಬೇಳೆ ಭಾತ್ ಅಂದರೆ ಏನು ಅಂತ. ಆದರೆ ನಾವು ಕಲ್ತಿದ್ದೇನು ಅಲ್ಲಿ ಹೋದ ಮೇಲೆ ನಮ್ಮ ಅದಮ್ಯ ಚೇತನದಲ್ಲಿ ನಾವು ಸಿಸ್ಟಮ್ಯಾಟಿಕ್ ಆಗಿ ಮಾಡೋದು ಹೇಗೆ ಅನ್ನೋದನ್ನು ಕಳೆದ 20 ವರ್ಷದಲ್ಲಿ ನಾವು 22 ವರ್ಷದಲ್ಲಿ ಮಾಡ್ತಾ ಬಂದಿರೋರೆ. ಇಲ್ಲೂ ಅನ್ನದಾನ ನಾವು ಪ್ರಾರಂಭ ಮಾಡಿದ್ವಿ. ಕೋವಿಡಿನ ನಂತರ ಅನ್ನದಾನ ಪ್ರಾರಂಭ ಮಾಡಿದ್ವಿ. ಇವತ್ತು ಬೆಂಗಳೂರಿನಲ್ಲಿ 5 ಕಡೆ ನಡೆಯುತ್ತೆ. ಪ್ರತಿದಿನ ಮಧ್ಯಾಹ್ನ 2 ಗಂಟೆಗೆ ಸರಿಯಾಗಿ, ಕೆಲವೊಂದು ಕಡೆ 1:30, ಕೆಲವೊಂದು ಕಡೆ 2 ಗಂಟೆಗೆ ಜನ ಬಂದು ಊಟ ಮಾಡಿ ಅವರ ತಟ್ಟೆ ತೊಳೆದು ಇಟ್ಟು ಹೋಗ್ತಾರೆ. ಇಲ್ಲಿ ಸಹಜವಾಗಿ ಕ್ಯೂ ಆಗಿಬಿಡ್ತದೆ. ಅಲ್ಲಿ ಒಂದೇ ಬಸ್ಸಲ್ಲಿ ಒಟ್ಟಿಗೆ ಬಂದವರು ಓದಿದವರು ಇಲ್ಲಿ ಬಹುಶಃ ಎಜುಕೇಟೆಡ್ ಇರಲ್ಲ. ಯಾಕಂದರೆ ಉಚಿತ ಊಟದ ಯೋಜನೆಯಲ್ಲಿ ಬಹುಶಃ ವಯಸ್ಸಾಗಿರೋರು ಅಷ್ಟೊಂದೇನು ಓದಿದವರಲ್ಲ, ಕಷ್ಟದಲ್ಲಿರೋರೇ ಬರ್ತಾರೆ. ಅಲ್ಲಿ ಓದಿದಂಥವ್ರು ಎಜುಕೇಟೆಡ್ ಜನ ಬಸ್ಸಲ್ಲೇ ಬರ್ತಿದ್ರು. ಅಂದರೆ ಬಸ್ಸಲ್ಲಿ ಬಂದಾಗ ಅವರೆಲ್ಲ ಸ್ನೇಹಿತರು, ರಿಲೇಟಿವ್ಸೇ. ಅವ್ರು ಬಂದ್ರೂ ಅವರೇ ಬಂದು ಎಲ್ಲರೂ ಒಟ್ಟಿಗೆ ಗುಂಡು ಬಂದುಬಿಡೋರು. ಊಟ ಕ್ಯೂ ಮಾಡಿ ಅಂತ ಹೇಳಿ ನಾವು ಕೆಲವೊಮ್ಮೆ ಹೇಳ್ತಾ ಇರ್ತಲ್ಲ ನಿಮ್ಮ ಕ್ಲಾಸಲ್ಲಿ ಟೀಚರು ಕೂಗ್ತಾ ಇರ್ತಾರೆ, ಕ್ಯೂ ಅಲ್ಲಿ ಬನ್ನಿ ಅಂತ. ಕ್ಯೂ ಅಲ್ಲಿ ಬರಲಿಲ್ಲ ಅಂದರೆ ಎಷ್ಟು ಕಷ್ಟ ಆಗುತ್ತೆ ಅನ್ನೋದು ನಿಮಗೆಲ್ರಿಗೂ ಗೊತ್ತಿದೆ. ಅದು ನನಗೆ ಆಶ್ಚರ್ಯ ಆಗಿದ್ದು, ನಮ್ಮಲ್ಲಿ ನಾವೇನು ಹೇಳ್ದೇನೆ ಸಹಜವಾಗಿ ಎಷ್ಟು ಶಿಸ್ತಾಗಿ ಜನ ಬರ್ತಾರೆ. ಅಲ್ಲಿ ಅವರ ಸ್ನೇಹಿತರೆ ಎಲ್ಲರೂ ಸೇರಿ ಒಟ್ಟಿಗೆ ಬಂದರೆ ಯಾರ್ದೂ ಸರಿ ಊಟ ಆಗಲ್ಲ. ಅಂದರೆ ಇಷ್ಟು ವ್ಯತ್ಯಾಸ ಇದೆಯಲ್ಲ ನಮ್ಮ ಬೆಂಗಳೂರಿನಲ್ಲೂ ನಮ್ಮ ಕರ್ನಾಟಕದಲ್ಲೇನೂ ಅಲ್ಲಿ ಅಂತ ಅನಿಸ್ತು. ಆದರೂ ಭಾಳಷ್ಟು ವಿಷಯಗಳಲ್ಲಿ ನಮಗೆ ಗೊತ್ತಿಲ್ಲದೆ ನಾವು ಮಾಡ್ತಾಯಿದ್ದೀವಿ. ಅದರಲ್ಲಿ ಮೊನ್ನೆ ನಾನು ಇಂಡಿಯನ್ ನಾಲೆಜ್ ಸಿಸ್ಟಮ್ ಅಂತ ನೀವು ಕೇಳಿರ್ಬೋದು. ಈಗ ವಿಶೇಷವಾಗಿ ಕಳೆದ 10 ವರ್ಷದಲ್ಲಿ ಭಾರತದ ಇತಿಹಾಸ, ಭಾರತೀಯರು ವಾಸ್ತುಶಾಸ್ತ್ರದಲ್ಲಿ ಅಂದರೆ ಆರ್ಕಿಟೆಕ್ಚರಲ್ಲಿ ಕೊಟ್ಟಿರೋ ಕಾಂಟ್ರಿಬ್ಯೂಷನ್, ಸೈನ್ಸಲ್ಲಿ ವಿಜ್ಞಾನದಲ್ಲಿ ಕೊಟ್ಟಿರೋ ಕಾಂಟ್ರಿಬ್ಯೂಷನ್, ನಮ್ಮ ಮೆಡಿಸಿನ್ನಲ್ಲಿ ಆಯುರ್ವೇದದಲ್ಲಿ ಕೊಟ್ಟಿರೋ ಕಾಂಟ್ರಿಬ್ಯೂಷನ್ ಇರ್ಬೋದು, ಯೋಗ ಇರ್ಬೋದು, ಈ ಎಲ್ಲ ಸಂಗತಿಗಳು ನಾವು ಓದಿರಲಿಲ್ಲ, ಸರಿಯಾಗಿ ನಮಗೆ ಗೊತ್ತಿರಲಿಲ್ಲ. 0 ಕಂಡು ಹಿಡಿದವರು ಇಂಡಿಯಾದವರು ಅಷ್ಟೇ ಗೊತ್ತು. ಬರೀ 0 ಅಷ್ಟೇ ಅಲ್ಲ, ಬಹಳಷ್ಟು ಇನ್ಕ್ಲೂಡಿಂಗ್ ಏರ್ಕ್ರಾಫ್ಟ್ ಡಿಸೈನಿಂದ ಹಿಡ್ಕೊಂಡು ಸ್ಪೇಸಲ್ಲಿ ಏನಾಗ್ತಾ ಇದೆ ಇನ್ನೂ ನಮಗೆ ಪೂರ್ತಿ ಗೊತ್ತಿಲ್ಲ. ಅದು ನಮ್ಮ ಹಿರಿಯರಿಗೆ ಗೊತ್ತಿತ್ತು. ಸೊ ಈ ಎಲ್ಲ ವಿಷಯಗಳ ಬಗ್ಗೆ ಈಗ IKS ಇಂಡಿಯನ್ ನಾಲೆಜ್ ಸಿಸ್ಟಮನ್ನು ಎಜುಕೇಷನ್ನಲ್ಲಿ ತರಬೇಕು. ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ನಮ್ಮ ಹಳೆಯ ವಿಚಾರಗಳು ಇರಬೇಕು, ಜೊತೆಗೆ ಆರ್ಟನ್ನು ಕಲಿಬೇಕು, ಸ್ಕಿಲ್ಗಳ ಬಗ್ಗೆ ವಿಶೇಷ ಸಂಗತಿ ಕಲಿಬೇಕು. ಇದೆಲ್ಲ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯಲ್ಲಿ ಬಂದಿದೆ. ಇನ್ನೂ ನಾವು ಕರ್ನಾಟಕ ಇಂಪ್ಲಿಮೆಂಟ್ ಮಾಡಬೇಕು. ಆದರೆ ಕೆಲವೊಂದು ಕಡೆ ಎಲ್ಲ ಈಗ ಇಂಪ್ಲಿಮೆಂಟ್ ಆಗೋಕ್ಕೆ ಶುರು ಆಗಿದೆ. ಈ IKSಲ್ಲಿ ನಾವು ಒಂದು ಪ್ರೋಗ್ರಾಮ್ ಡೆವಲಪ್ ಮಾಡೋಕ್ಕೆ ಅಂತ ತೆಗೆದುಕೊಂಡ್ವಿ. ಸೊ ಅವಾಗ ನನಗೆ ಆಶ್ಚರ್ಯ ಆಗಿದ್ದು, ಇಡೀ ಭಾರತದಲ್ಲಿ ಎಷ್ಟೊಂದು ಸಾಮ್ರಾಜ್ಯಗಳಿದೆ. ಯಾವ್ಯಾವ ಸಾಮ್ರಾಜ್ಯಗಳು ಗೊತ್ತಿದೆ ನಿಮಗೆ? ಗುಪ್ತ ಸಾಮ್ರಾಜ್ಯ ಗೊತ್ತಿದೆ ತಾನೆ? ರಾಷ್ಟ್ರಕೂಟರು, ಚಾಲುಕ್ಯ, ಏನು ಬರೀ ಅವು ಹೌಸ್ಗಳ ಬಳಸಲ್ಲ. ನಾನು ಓದಿ ಬಂದ, ಯಾಕಂದರೆ ನಾವು ಇಂಜಿನಿಯರಿಂಗ್ ಮಾಡಿದ್ದು, ಸೈನ್ಸ್ ಓದಿದ್ವಿ, ಇಂಜಿನಿಯರಿಂಗ್ ಮಾಡಿದ್ವಿ, ಹಿಸ್ಟ್ರಿ ಏನೋ ಪರೀಕ್ಷೆಗೆ ಬರೆದು ಮುಗಿಸ್ಬಿಟ್ವಿ. ನಾನು ನಂತರ ನೋಡ್ತಾ ಇದ್ದಾಗ ಅನಂತಕುಮಾರ್ ಅವ್ರಿಗೆ ಇವೆಲ್ಲ ವಿಷಯಗಳು ಗೊತ್ತಿತ್ತು. ಅವ್ರ ಜೊತೆಗೆ ನಾವು ಬೇರೆ ಬೇರೆ ಕಡೆ ಹೋದಾಗ ಭಾರತದ ಎಲ್ಲ ಸಾಮ್ರಾಜ್ಯಗಳಲ್ಲಿ ಯಾರ್ಯಾರು ಗಂಗರಿದ್ದಾರೆ, ಚಾಲುಕ್ಯರು, ರಾಷ್ಟ್ರಕೂಟರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ಚೋಳರು ಅಲ್ವಾ, ಮತ್ತೆ ನೆನಪಿಸ್ಕೊಳ್ಳಿ, ಮತ್ತೆ ಯಾವುದು ಬಿಟ್ಟೆ? ಮೈಸೂರು ಒಡೆಯರ ಸಾಮ್ರಾಜ್ಯ, ಕದಂಬರ ಸಾಮ್ರಾಜ್ಯ. ಪಟ್ಟಿ ಮಾಡಿದರೆ ಮರಾಠರು, ಗುಪ್ತ ಸಾಮ್ರಾಜ್ಯ ಮೊದಲಿದ್ದು ಭಾಳ ಹಳೆಯದು, ಚಂದ್ರಗುಪ್ತ ಮೌರ್ಯ, ಚಾಣಕ್ಯ ಕೇಳಿದ್ದೇವಲ್ಲ. ಸೊ ಸಾಧಾರಣ ಗುಪ್ತ ಸಾಮ್ರಾಜ್ಯದಿಂದ ಹಿಡ್ಕೊಂಡು ಒಡೆಯರವರೆಗೆ. ಏಕೆಂದರೆ ಈಗ ಇನ್ನೂ ಒಡೆಯರವರು ಮೈಸೂರಲ್ಲಿದ್ದಾರೆ, ಇನ್ನೇನು ದಸರಾ ಹತ್ತಿರ ಬರ್ತಾ ಇದೆ. ಈ ಥರ ಪಟ್ಟಿ ಮಾಡಿದರೆ ಒಂದು 15 ಸಾಮ್ರಾಜ್ಯದಲ್ಲಿ
ಸುಮಾರು 12 ಸಾಮ್ರಾಜ್ಯಗಳ ಮೂಲ ಯಾವುದು, ಎಲ್ಲಿಂದ ಬಂದಿರೋದು? ಕರ್ನಾಟಕದ್ದು. ಹೊಯ್ಸಳರು ಕರ್ನಾಟಕದವರು, ಚಾಲುಕ್ಯರು ಕರ್ನಾಟಕದವರು, ಕದಂಬರು ಕರ್ನಾಟಕದವರು, ವಿಜಯನಗರ ಸಾಮ್ರಾಜ್ಯ ಕರ್ನಾಟಕದ್ದು, ಗಂಗರು ಕರ್ನಾಟಕದವರು. ಹೀಗೆ ಪಟ್ಟಿ ಮಾಡಿದಾಗ ನನಗೆ ಆಶ್ಚರ್ಯ, ನಾವು ಕರ್ನಾಟಕದವ್ರಿಗೆ ನಮಗೆ ಗೊತ್ತಿಲ್ಲ. ನಾವು ಹೆಂಗೆ ಅಂಬಾಸಿಡರ್ ಆಗ್ಲಿಕ್ಕೆ ಸಾಧ್ಯ ಇದೆ? ನಾವು ಹೊರಗಡೆ ಹೋದಾಗ ನಮ್ಮ ರಾಜ್ಯದ ಬಗ್ಗೆ ನಾವೇ ಗೊತ್ತಾಗಲಿಲ್ಲ ಅಂತಂದರೆ, ನಾವು ರಾಯಭಾರಿಗಳಾಗಬೇಕು ಅಂತಂದರೆ ಇದನ್ನು ತಿಳ್ಕೊಳ್ಳೋಣ. ರಾಣಿ ಅಬ್ಬಕ್ಕಾದೇವಿ ಕೇಳಿದ್ದೀರಾ? ಎಲ್ಲಿಯವರು? ಇಲ್ಲಿಯವರೇ. ಚೆನ್ನಭೈರಾದೇವಿ ಕೇಳಿದ್ದೀರಾ? ಚೆನ್ನಭೈರಾದೇವಿಯ ಜೀವನ ಕೇಳಿಕೊಂಡ್ರೆ ಒಂದು ಭಾಳ ದೊಡ್ಡ ರಾಜ್ಯ ಏನಿರಲಿಲ್ಲ ಆಕೆದು. ಚೆನ್ನಭೈರಾದೇವಿ ಭಾಳ ಹಳೆಯ ರಾಣಿ ಏನಲ್ಲ, 300-400 ವರ್ಷದ ಹಿಂದೆ ಒಂದು ಸಣ್ಣ ಒಂದು ಜಿಲ್ಲೆನೂ ಇಲ್ಲ ಅವ್ರದ್ದು, ಬಹುಶಃ ಒಂದು ತಾಲೂಕು ಅಷ್ಟೇ ಇತ್ತೇನೋ. ಆದರೆ ಜನರೆಲ್ಲ ಸಂಕಷ್ಟದಲ್ಲಿದ್ದರು. ಒಂದು ಕಡೆ ಪೋರ್ಚುಗೀಸರು, ಇನ್ನೊಂದು ಕಡೆ ಬ್ರಿಟಿಷರು, ಸುತ್ತಲೂ ಅವರೆಲ್ಲ ದೊಡ್ಡ ದೊಡ್ಡ ಇವ್ರ ಮೇಲೆ ಆಕ್ರಮಣ ಆಗ್ತಾ ಇತ್ತು, ಬೆಳೆಯೋಕ್ಕೆ ಕೊಡ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಜನರಿಗೆ ಬಡತನ, ಆಹಾರದ ಸಮಸ್ಯೆ, ದುಡ್ಡಿಲ್ಲ. ಆಕೆ ಏನು ಮಾಡಿದರು ಅಂತಂದರೆ, ಹೇಗೆ ಒಬ್ಬ ನಾಯಕ, ಲೀಡರ್ ತನಗೆ ಅವಕಾಶ ಸಿಕ್ಕಾಗ ಮಾಡ್ಬೋದು ಅನ್ನೋದಕ್ಕೆ ದ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಕರ್ನಾಟಕದ ಚೆನ್ನಭೈರಾದೇವಿ. ಆಕೆ ಏನು ಮಾಡಿದ್ಲು ಅಂದರೆ, ಮೆಣಸಿನ ಸಸಿಗಳು, ಮೆಣಸು ಗೊತ್ತಲ್ವ, ಕಾಳುಮೆಣಸು, ಅದು ಕರ್ನಾಟಕದ್ದೇ. ಇವತ್ತು ಇಡೀ ಜಗತ್ತಿನಾದ್ಯಂತ ನಮ್ಮ ಕರ್ನಾಟಕದ ಕಾಳುಮೆಣಸು ಹೋಗುತ್ತೆ. ಆಕೆ ಮೆಣಸಿನ ಸಸಿಗಳನ್ನು ತರಿಸಿ ಇಡೀ ತನ್ನ ರಾಜ್ಯ, ಅವಾಗ ಇದೇನು ಒಂದು ತಾಲೂಕು ಜಿಲ್ಲೆಯಲ್ಲಿತ್ತು, ಅಲ್ಲಿ ಮೆಣಸನ್ನು ಬೆಳೆಸಿ 5-6 ವರ್ಷದಲ್ಲೇ ಬೆಳೆ ಬರುತ್ತಂತೆ. ನನಗೆ ಪೂರ್ತಿ ವಿವರಗಳು ಗೊತ್ತಿಲ್ಲ. ಆದರೆ ಆ ಮೆಣಸನ್ನು ಬೆಳೆಸಿ 6-7 ವರ್ಷದಲ್ಲೇ ಒಂದು ಸಮೃದ್ಧವಾಗಿರುವಂಥ ಶ್ರೀಮಂತರ ರಾಜ್ಯ ಆಗೋಯ್ತು ಅವ್ರದ್ದು. ಆವಾಗ ಬೇರೆಯವರು ಆ ದುಡ್ಡಿನಿಂದ ಆ ಮೆಣಸನ್ನು ಎಕ್ಸ್ಪೋರ್ಟ್ ಮಾಡಿದರು. ಅದೇ ಪೋರ್ಚುಗೀಸರಿಗೆ, ಬ್ರಿಟಿಷರಿಗೆ ಕೊಟ್ಟು ಮಾರಿ ಆ ದುಡ್ಡಿನಿಂದ ಆಕೆ ಒಂದು ಸುಭದ್ರ ಗಟ್ಟಿ ಸಾಮ್ರಾಜ್ಯವನ್ನು ಕಟ್ಟಿದ್ಲು. ಬೇಕಾಗಿರೋ ಶಸ್ತ್ರಾಸ್ತ್ರಗಳನ್ನು ಮಾಡಿದ್ಲು. ಒಬ್ಬ ಹೆಣ್ಣುಮಗಳು ಏನೂ ಕೈಯಲ್ಲಿ ದುಡ್ಡು ಇಲ್ಲದೂ ಬರೀ ಮೆಣಸಿನ ಸಸಿಗಳನ್ನು ತಂದು ಬೆಳೆಸಿನೂ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದು ಇದು ನಮಗೆ ಗೊತ್ತಿತ್ತಾ? ನನಗೂ ಗೊತ್ತಿರಲಿಲ್ಲ. ಹೀಗಾಗಿ ನೀವೇನು ಬೇಜಾರು ಮಾಡ್ಕೊಳ್ಳೋದು ಬೇಡ. ನಮಗೂ ನಮ್ಮ ವಯಸ್ಸಿನ 40 ಆದಮೇಲೆ ನನಗೂ ಗೊತ್ತಾಗಿದ್ದು. ಎಷ್ಟೋ ಸಲ ನಮ್ಮ ಇದರಲ್ಲೇ ನಾವು ಸಿಕ್ಕಾಕೊಂಡ್ಬಿಡ್ತೀವಿ. ಆದರೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ಬೇರೆ ಇದಕ್ಕೆ ಹೋದಾಗ ಈ ಎಲ್ಲ ವಿಷಯಗಳನ್ನು ಒಂದು ಕಡೆ ನಮ್ಮ ಇತಿಹಾಸವನ್ನು, ನಮ್ಮ ಹಿರಿಯರನ್ನ, ಎಷ್ಟೋ ಸಲ ನಮ್ಮ ತಂದೆ ತಾಯಿ ಏನು ಅಚೀವ್ ಮಾಡಿದ್ದಾರೆ ನಾವು ತಿಳ್ಕೊಳ್ಳೋಕ್ಕೆ ಹೋಗಲ್ಲ. ಅವ್ರು ಎಷ್ಟು ಕಷ್ಟಪಟ್ಟು ಇಲ್ಲಿಗೆ ಬಂದಿದ್ದಾರೆ, ತಂದೆ ತಾಯಿಗಳ ಬಗ್ಗೆ ತಿಳ್ಕೊಳ್ಳೋಣ. ನಮ್ಮ ತಾತ ಮುತ್ತಾತ ಅವರು ಮಾಡಿರೋ ಪರಿಶ್ರಮ. ನಮ್ಮ ಅಜ್ಜಿ ಎಲ್ಲೂ ಹೊರಗಡೆ ಹೋಗಲಿಲ್ಲ ಅಂದರೂ ಆಕೆ ತನ್ನ ಅಡುಗೆ ಮನೆಯಿಂದನೇ ಏನೇನು ಸಾಧನೆ ಮಾಡಿದ್ಲು, ಯಾವ ರೀತಿ ಇದ್ಲು, ಅದನ್ನು ನಾವು ತಿಳ್ಕೊಳ್ಳೋದ್ರ ಜೊತೆಗೆ ಇವತ್ತು ಹೊರಗಡೆ ಏನಾಗ್ತಾ ಇದೆ, ಗ್ಲೋಬಲ್ ವಾರ್ಮಿಂಗ್ ಕೇಳಿದ್ದೀರಾ ನೀವು? ಕ್ಲೈಮೇಟ್ ಚೇಂಜ್ ಕೇಳಿದ್ದೀರಾ? ಫಾಸಿಲ್ ಫ್ಯೂಯಲ್, ಪಳೆಯುಳಿಕೆ ಇಂಧನ ನಮಗೆ ಗೊತ್ತಿದೆ. ಡೀಸೆಲ್ ಪೆಟ್ರೋಲ್ ಕಡಿಮೆ ಉಪಯೋಗಿಸ್ಬೇಕು, ನಮಗೆ ಗೊತ್ತಿದೆ. ನೆಟ್ ಝೀರೋ ಕಾರ್ಬನ್ ಕೇಳಿದ್ದೀರಾ? ಎಷ್ಟು ಜನ ಕೇಳಿದ್ದೀರಾ? ನೆಟ್ ಝೀರೋ ಕಾರ್ಬನ್ ಎಮಿಷನ್ ಎಷ್ಟು ಜನ ಕೇಳಿದ್ದೀರಾ? ಕೇಳಿಲ್ಲ. ಕಾರ್ಬನ್ ಎಮಿಷನ್ ನಮಗೆ ಗೊತ್ತು. ನಾವು ಯಾವುದೇ ಕೆಲಸ ಮಾಡಿದರೆ ಇವತ್ತು ಏನು ಕ್ರೀಮ್ ಹಚ್ಕೊಂಡ್ರೆ ಮುಖಕ್ಕೆ ಆ ಕ್ರೀಮ್ ತಯಾರು ಮಾಡುವಾಗ ಯಾವ ಇಂಡಸ್ಟ್ರಿಯಿಂದನೂ ಕಾರ್ಬನ್ ಬರುತ್ತೆ. ನಮ್ಮ ಪಾಲಿಸ್ಟರ್ ಬಟ್ಟೆಗಳಲ್ಲೂ ಅದನ್ನು ತಯಾರು ಮಾಡಬೇಕು ಅಂತಂದರೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಇದೆ. ನಾವು ಮನೆ ಕಟ್ಟುವ ಸಿಮೆಂಟು, 1 kg ಸಿಮೆಂಟ್ ತಯಾರಾದರೆ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಗಾಳಿಗೆ ಹೋಗುತ್ತೆ ಗೊತ್ತಿದೆಯಾ? ಸಂಖ್ಯೆ ಗೊತ್ತಿದೆಯಾ? ನೆನ್ಪಿಟ್ಕೊಳ್ಳಿ, ಇವೆಲ್ಲ ಏನು ಕಷ್ಟದ ಸಂಖ್ಯೆಗಳೇನಲ್ಲ. 1 kg ಸಿಮೆಂಟ್ ತಯಾರಿಕೆಗೆ 750 ಗ್ರಾಮ್ ಅಂದರೆ 3/4 kg ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಗಾಳಿಯಲ್ಲಿ ಹೋಗ್ತಾ ಇದೆ. 1 kg ಸ್ಟೀಲ್ ತಯಾರು ಮಾಡೋಕ್ಕೆ 2.5 kg ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಗಾಳಿಗೆ ಹೋಗುತ್ತೆ. 1 ಯೂನಿಟ್ ಕರೆಂಟ್ ಬರಬೇಕು ಅಂತಂದರೆ ಎಷ್ಟೋ ಗ್ರಾಮ್ ಅಷ್ಟು ಗಾಳಿಗೆ ಕಾರ್ಬನ್ ಡೈಆಕ್ಸೈಡ್ ಹೋಗುತ್ತೆ. ಇಲ್ಲೇನೋ ಲೈಟ್ ತುಂಬ ಚೆನ್ನಾಗಿ ಅನಿಸುತ್ತೆ, ನಾವು ಉರಿಸ್ತಾ ಇರ್ತೀವಿ. ಆದರೆ ಅದು ಗೊತ್ತಿಲ್ಲ ನಮಗೆ. ಈ ವಿಮಾನದ ಬ್ಲ್ಯಾಕ್ ಬಾಕ್ಸ್ ಇದ್ದಂಗೆ ಆಕ್ಸಿಡೆಂಟ್ ಆದಮೇಲೆ ಓಪನ್ ಆದಾಗೆ ಗೊತ್ತಾಗುತ್ತೆ ಏನಾಗಿದೆ ಅಂತ. ಆ ಸ್ಥಿತಿಗೆ ಹೋಗೋದು ಬೇಡ. ನಾವು ಆಕ್ಸಿಡೆಂಟ್ ಆಗೋ ತನಕ ಕಾಯೋದು ಬೇಡ. ಈ ವಿಷಯಗಳನ್ನು ನಮ್ಮ ಶಿಕ್ಷಣ ಇವತ್ತು ಹೇಳುತ್ತೆ, ನಮ್ಮ ಟೆಕ್ಸ್ಟ್ ಬುಕ್ ಹೇಳುತ್ತೆ. ಈಗ ತಾನೇ ನೀವು ಕಾರ್ಯದರ್ಶಿಗಳಿರೋ ಹೇಳುವಂಗೆ ಕ್ಲಾಸ್ ರೂಮಿಗೆ ಬಿಟ್ಟು ನಮಗೆ ಹೆಂಗೆ ಬೇಕೋ ನಾವು ಬದುಕಿರೋದ್ರಿಂದ ಹಿಂಗೆಲ್ಲ ಆಗೋಗ್ಬಿಟ್ಟಿದೆ. ಇವತ್ತು ನೀರನ್ನು ಪೊಲ್ಯೂಟ್ ಮಾಡಿದ್ದೀವಿ. ವೃಷಭಾವತಿ ಇಲ್ಲೇ ಹರಿದು ಹೋಗ್ತಾಳೆ. ಏನಿದೆ ವೃಷಭಾವತಿ? ಅದನ್ನು ಯಾರು ನದಿ ಅಂತಂದರೆ ನಗ್ತಾರೆ, ಅದು ಮೋರಿ ಅಂತಂತ ಹೇಳ್ತಾರೆ. ಅದು 50 ವರ್ಷದ ಹಿಂದೆ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ನದಿಯಲ್ಲಿ ಸ್ನಾನ ಮಾಡಿ ಪೂಜೆ ಮಾಡ್ತಿದ್ರಂತೆ, ಒದ್ದೆ ಬಟ್ಟೆಯಲ್ಲಿ ಪೂಜೆ ಮಾಡ್ತಿದ್ರು ಅಂತ ಪುರೋಹಿತರು ಹೇಳ್ತಾ ಇದ್ರು. ಇದ್ದಾರೆ ಪಾಪ, ಅವ್ರು ಇನ್ನೂ ಇದ್ದಾರೆ ವಯಸ್ಸಾಗಿರೋರು. ಆದರೆ ಇವತ್ತು ಪಕ್ಕದಲ್ಲಿ ಹೋಗಬೇಕು ಅಂದ್ರೆ ಹೋಗಿದ್ದೀರಲ್ವಾ? ಎಷ್ಟು ಜನ ನೋಡಿದ್ದೀರಾ? ಕೈ ಎತ್ತಿ, ಎಷ್ಟು ಜನ ನೋಡಿದ್ದೀರಾ? ಎಲ್ಲರೂ ನೋಡಿದ್ದೀರಾ.
ಸೊ ವೃಷಭಾವತಿಯನ್ನು ಎಲ್ಲರೂ ನೋಡಿದ್ದೀರ, ಈ ಭಾಗದಲ್ಲಿರೋರು ಅಲ್ಲ, ಪಾಪ ಅಕ್ಕಪಕ್ಕ ಇರೋರು ಮನೆ ಬಿಟ್ಟೇ ಹೋಗ್ಬಿಟ್ರು. ಅವರು ಈ ಲಕ್ಷಾಂತರ ರೂಪಾಯಿ ಸೈಟನ್ನು ಬಿಟ್ಟು ಹೋಗುವಂಥ ಸ್ಥಿತಿ ಇದೆ. ಅಲ್ಲಿ ಪಕ್ಕದಲ್ಲೂ ನಿಲ್ಲಕ್ಕಾಗಲ್ಲ, ಸ್ನಾನ ಮಾಡೋದು ಯೋಚನೆ ಮಾಡೋಕ್ಕಾಗಲ್ಲ, ಅವ್ರು ಹೇಗೆ ಹೋಗ್ತಿದ್ರು ಅಂತ ಅನಿಸುತ್ತೆ. ಅಂದರೆ ನಾವು ನಮ್ಮ ಶಿಕ್ಷಣ ನಮಗೇನು ಕೊಡ್ತಾ ಇದೆ, ನಾವೇನು ಮಾಡ್ತಾ ಇದ್ದೀವಿ ನಾವು, ಅಂದರೆ ಶಿಕ್ಷಣ ಕೊಟ್ಟಿದೆ ಅನ್ನೋದಕ್ಕಿಂತ, ನಾವು ಶಿಕ್ಷಣಕ್ಕೆ ಸವಾಲು ಹಾಕೋದಕ್ಕಿಂತ ನಾವು ಅದನ್ನು ಎಷ್ಟು ತಿಳ್ಕೊಂಡ್ವಿ, ನಮ್ಮ ಬದುಕಿನಲ್ಲಿ ನಾವೇನು ಮಾಡ್ತಾ ಇದ್ದೀವಿ. ನನಗನ್ಸುತ್ತೆ ಈ ಸಂಗತಿಗಳನ್ನು ನಾವು ತಿಳ್ಕೊಂಡಾಗ, ವಿಷಯ ತಿಳ್ಕೊಂಡಾಗ ಆ್ಯಕ್ಷನ್ ಶುರು ಆಗುತ್ತೆ. ಇದಕ್ಕೊಂದು ಉದಾಹರಣೆಯಾಗಿ ಬಂದಿದ್ದೇನೆ, ನಮ್ಮ ಪೆಟ್ರೋಲಿಯಂ ಮುಕ್ತ ಅಡುಗೆ ಮನೆ. ನಾವು ಈ ಥರ ಮಕ್ಕಳಿಗೆ ಸ್ಪರ್ಧೆ ಮಾಡ್ತಾ ಇದ್ವಿ. ಸಾವಿರಾರು ಮಕ್ಕಳಿಗೆ ಊಟ ಕೊಟ್ಟಾಗ ವರ್ಷಕ್ಕೊಂದು ಶಾಲಾ ಮಕ್ಕಳಿಗೆ ಸ್ಪರ್ಧೆ ಮಾಡೋಣ, ನಾವು ಯಾವ ಶಾಲೆ ಮಕ್ಕಳಿಗೆ ಊಟ ಕೊಡ್ತೀವೋ ಅವ್ರಿಗೆ ಸ್ಪರ್ಧೆ ಮಾಡಿದಾಗ ಈ ಥರ ಬೇರೆ ಬೇರೆ ವಿಷಯಗಳು, ಪರಿಸರ ರಕ್ಷಣೆ ಅಂತ ಒಂದು ವಿಷಯದಲ್ಲಿ ಒಬ್ಬ ಹುಡುಗಿ ಬರೆದಿದ್ಲು. ಎಲ್ಲ ಅಡುಗೆ ಮನೆಗಳು LPG ಮೇಲೆ ಇದಾವಲ್ಲ, ಪೆಟ್ರೋಲಿಯಂ ಇಂಧನ ಕಡಿಮೆ ಮಾಡಬೇಕು ಅಂತ ಹೇಳ್ತೀರಾ, ಆದರೆ ಎಲ್ಲರೂ LPG ಅಲ್ಲೇ ಅಡುಗೆ ಮಾಡ್ತೀವಿ. ಎಲ್ಲರೂ LPG, ಇದು ಗ್ಯಾಸ್ ಅಲ್ಲ, ಗ್ಯಾಸೂ ಅದೇ CNG ಇರ್ಬೋದು, ಅವಾಗಿನ್ನೂ ಡೀಸೆಲ್ ಪೆಟ್ರೋಲಲ್ಲೇ ಎಲ್ಲರೂ ಓಡಾಟ ಮಾಡ್ತೀವಿ. ಆಹಾರ ವಿಹಾರ ಎರಡೂದಕ್ಕೂ ನಾವು ಪೆಟ್ರೋಲಿಯಂ ಇಂಧನ ಬಳಸ್ತೀವಿ, ಯಾಕೆ ಪರ್ಯಾಯ ಬಳಸ್ತಾ ಇಲ್ಲ, ಇದನ್ನು ತರಬೇಕು ಅಂತ ಬರೆದಿದ್ಲು. ಅವಾಗ ನಾನು ಯೋಚನೆ ಮಾಡಿದೆ, ನಾವು ಬರೀ ಪಾಕಶಾಲೆ ಅಲ್ಲ, ಪಾಕಶಾಲೆ ಅಂದರೆ ಏನು, ಅಡುಗೆ ಮನೆ, ನಾವು ಬರೀ ಒಂದು ಅಡುಗೆ ಮನೆ ಅಲ್ಲ, ಅದಮ್ಯ ಚೇತನದ ಅಡುಗೆ ಮನೆ, ಅದು ಪಾಠಶಾಲೆಗೆ ಹೋಗುವಂಥ ಅಡುಗೆ ಮನೆ. ಹೀಗಾಗಿ ಪಾಠಶಾಲೆಗೆ ಊಟ ಪೂರೈಸುವ ಪಾಕಶಾಲೆ. ಹೀಗಾಗಿ ನಾವು ಏನು ಮಾಡ್ತಾಯಿದ್ದೀವಿ, ನಾವು ಅದೇ ಮಾಡ್ತಾಯಿದ್ದೀವಿ. ನಾವು ದಿನಕ್ಕೆ 50 ಸಿಲಿಂಡರ್ ತೊಗೊಂಡು ಬರ್ತಿದ್ವಿ, ಅಡುಗೆ ಮಾಡ್ತಾಯಿದ್ವಿ. ನಾವು ಪರ್ಯಾಯವನ್ನು ಹುಡುಕಿದ್ವಿ. 2009ರಿಂದ ಇವತ್ತಿನವರೆಗೆ ದಿನಕ್ಕೆ 50 ಸಿಲಿಂಡರ್ ತರುವಂಥ ಅಡುಗೆ ಮನೆಯಲ್ಲಿ ಇವತ್ತು ಒಂದೂ ಸಿಲಿಂಡರ್ ತಂದಿಲ್ಲ. ನಾನು ಭಾಳ ಧೈರ್ಯದಿಂದ ಹೇಳ್ಬೋದು, ಯಾಕಂದರೆ ಯಾರು ಚಾಲೆಂಜ್ ಮಾಡ್ಬೋದು, ನೀವು ನಮಗೆ ಕೋರ್ಟ್ ಗಿರಿಟಲ್ಲಿ ಚಾಲೆಂಜ್ ಮಾಡಲಿಕ್ಕೂ ನಾವು ತಯಾರಿದ್ದೀವಿ. ಯಾಕಂದರೆ LPG ಅಂತೂ ಹಾಗೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಸಿಗಲ್ಲ. ಸೊ ನಾನು ರಿಜಿಸ್ಟರ್ ಮಾಡಿ ತರಬೇಕಾಗತ್ತೆ. ಸೊ 2009ರಿಂದ ಇವತ್ತಿನವರೆಗೆ ಸುಮಾರು ನಾವು ಒಂದು 50 ಕೋಟಿ ಅಡುಗೆ ಆಗಿರ್ಬೋದು. ಈ 1 ಎಕರೆ ಒಟ್ಟಾಗಿರೋದೇ 75 ಕೋಟಿ ಅಡುಗೆ ಆಗಿದೆ ನಮ್ದು ಇಲ್ಲಿ ತನಕ. ಸೊ ಇದು ಸಾಧ್ಯ ಇದೆ, ಮಾಡಬೇಕು ಅಂತ ಗೊತ್ತಾದಾಗ, ಯಾವಾಗ ಪೆಟ್ರೋಲಿಯಂ ಇಂಧನ ಎಷ್ಟು ಹಾನಿಕಾರಕ ಅಂತ ಗೊತ್ತಾದಾಗ ಪರ್ಯಾಯಗಳನ್ನು ಹುಡುಕಬಹುದು. ಇದ್ದಾವೆ, ಇವೇನು ನಾವೇ ಹುಡುಕಿದ್ದಲ್ಲ, ಬೇರೆ ಬೇರೆ ವಿಜ್ಞಾನಿಗಳನ್ನು ಮಾಡಿದ್ದನ್ನು ನಾವು ಜೋಡಿಸಿದ್ವಿ. ಹಾಗೆ ಅಡುಗೆ ಮನೆಗೆ ಡಸ್ಟ್ಬಿನ್ ಯಾಕೆ ಬೇಕು? ಯಾವ ಅಡುಗೆ ಮನೆಗೆ ಹಾನಿಕಾರಕ ವಸ್ತು ಯಾರಾದರೂ ತರ್ತಾರ ಒಳಗಡೆ? ಅಡುಗೆ ಮನೆಗೆ ಏನು ತರ್ತೀವಿ? ಏನೂ ತರೋದಿಲ್ಲ. ಹಾನಿಯಾಗುವಂಥ ಯಾವ ವಸ್ತುವನ್ನು ಒಳಗೆ ಬಂದಾಗ ನಮ್ಮ ಅಡುಗೆ ಮನೆಯ ಡಸ್ಟ್ಬಿನ್ನಿಂದ ಹೊರಗಡೆ ಹೋಗಿರೋದು ನೋಡಿದ್ದೀರಾ? ರೋಡ್ ಪಕ್ಕದಲ್ಲಿ, ಊರು ಹೊರಗಡೆ, ಯಾವ ಊರಿಗೆ ಹೋದ್ರೂ ರಾಶಿ. ಇವತ್ತು ಗ್ರಾನೈಟ್ ಬೆಟ್ಟ ಕರಗ್ತಾ ಇದ್ದಾವೆ, ಕಸದ ಬೆಟ್ಟ ಏಳ್ತಾ ಇದ್ದಾವೆ ಅಲ್ವಾ? ಇದು ಸ್ಥಿತಿಯಲ್ಲಿ ನಾವಿದ್ದೀವಿ. ಯಾವ ಕಸ ಅದು? ನಮ್ಮ ಅಡುಗೆಯಿಂದ ಬರೋದೇ. ಹಾಲಿನ ಪ್ಯಾಕೆಟಿಂದ ಶುರುವಾಗಿ ಬೆಳಿಗ್ಗೆ ಇಡೀ ದಿನದ ಪ್ಲಾಸ್ಟಿಕ್ ಕವರ್ಗಳು ಎಲ್ಲವನ್ನೂ ಊಟದಲ್ಲಿ ಸೇರಿಸಿ ಬಿಸಾಕ್ತಾ ಇದ್ದೀವಿ. ಯಾಕೆ ಅಡುಗೆ ಮನೆಯಲ್ಲಿ ಡಸ್ಟ್ಬಿನ್ ಬೇಕು? ಪರ್ಯಾಯ ಮಾಡೋಕ್ಕಾಗಲ್ವಾ ಅಂತ ನಾವು ಯೋಚನೆ ಮಾಡಿದ್ವಿ. 2011ರಿಂದ ಇಲ್ಲಿವರೆಗೆ ನಾವು ಅದಮ್ಯ ಚೇತನದಿಂದ ಬೆಂಗಳೂರು ಮಹಾನಗರ ಪಾಲಿಕೆಗೆ ಕಸ ಅಂತ ನಾವು ಏನನ್ನೂ 1 ಗ್ರಾಮು ಕೊಟ್ಟಿಲ್ಲ. ಸಾಧ್ಯ ಇದೆ ಇದು, ಇದರಲ್ಲಿ ಏನು ಕಷ್ಟ ಇಲ್ಲ. ನೀವು ಮಾಡಿ, ಮನೆಗೆ ಹೋಗಿ ಕಸದ ಬುಟ್ಟಿ ತೆಗೆದುಬಿಡಿ, ಐಡಿಯಾಸ್ ನಿಮಗೆ ಬರುತ್ತೆ. ಗೊತ್ತಾಗಿಲ್ಲ ಅಂದರೆ ಮೊಬೈಲ್ ತಗೊಳ್ಳಿ, ಸರ್ಚ್ ಮಾಡಿ, ಮನೆಯಲ್ಲೇ ಕಾಂಪೋಸ್ಟ್ ಹೆಂಗೆ ಮಾಡ್ಬೋದು, ತರಕಾರಿ ಸಿಪ್ಪೆಯಿಂದ ಏನು ಮಾಡ್ಬೋದು, ಹೇಗೆ ಗೊಬ್ಬರ ಮಾಡೋದು ಇದೆ. ನಾವು ಎಲ್ಲ ಕಂಡುಹಿಡಿದಿದ್ದಲ್ಲ, ಎಲ್ಲವೂ ಹಿಂಗೆ ಬೇರೆಯವ್ರದ್ದು ಕೇಳಿ ಮಾಡಿದ್ದೆ. ಸೊ ಕಸರಹಿತ ಅಡುಗೆ ಮನೆ ಆಗ್ಬೋದು, ಕಸರಹಿತ ಕಾರ್ಯಕ್ರಮ ಮಾಡ್ಬೋದು, ಕಸರಹಿತವಾಗಿ ಮದುವೆಗಳು ಆಗ್ಬೋದು, ಬರ್ತ್ಡೇಗಳಾಗ್ಬೋದು. ನಾವು ಸುಮ್ಮನೆ ಬಲೂನ್ ತರ್ತೀವಿ, ಸುಮ್ಮನೆ ಕಸ ಆಗೋದೆಲ್ಲ ತೆಗೆದುಕೊಂಡು ಬಂದು ಅದೇ ಒಂದು ಸಂತೋಷ ಕೂಟ ಅಂತ ಆಗಿರೋದ್ರಿಂದ ಬಹುಶಃ ನಮ್ಮ ಸಂತೋಷ ಕೂಟಗಳು ಇವತ್ತು ಯಾವತ್ತೂ ಸಂತೋಷ ತರ್ತಾ ಇಲ್ಲ. ಇವತ್ತು ನಮಗೂ ತರ್ತಾ ಇಲ್ಲ, ಬೇರೆಯವ್ರಿಗೂ ತರ್ತಾ ಇಲ್ಲ. ಆಮೇಲೆ ಏನಪ್ಪ ಎಲ್ಲ ಕೆಟ್ಟೋಗಿದೆ ಅಂತ ಅನ್ನೋದಕ್ಕಿಂತ ನಾನೇನು ಮಾಡ್ಬೋದು ಅಂತ ಯೋಚನೆ ಮಾಡಿ ಹುಟ್ಕೊಂಡಿದ್ದೆ ಪ್ಲೇಟ್ ಬ್ಯಾಂಕ್ ಅಂತ ಒಂದು ಪ್ರಾಜೆಕ್ಟ್. ಹೀಗೆ ಅದಮ್ಯ ಚೇತನದ ಬೇರೆ ಬೇರೆ ಕೆಲಸಗಳನ್ನು ಜೋಡಿಸ್ತಾ ನಾವು ಈ ಸಂಖ್ಯೆ ಯಾವಾಗ ಗೊತ್ತಾಯಿತೋ ನಮಗೆ, ಅದು ಮತ್ತು ಅದನ್ನು ಪ್ರಾರಂಭ ಮಾಡಿದವರು ಅನಂತಕುಮಾರ್ ಅವರೇ. ಅದೊಂದು ವಿಷಯ ಹೇಳಿ ನಾನು ಮಾತು ಮುಗಿಸ್ತೀನಿ. ನಮ್ಮ ಫಿಲ್ಮ್ ಒಂದಿದೆ, ಸಾಧ್ಯ ಆದರೆ ಮೊಬೈಲಲ್ಲೂ ನೋಡ್ಬೋದು, ಇಲ್ಲೂ ತೋರ್ಸೋಕ್ಕೆ ಅವಕಾಶ ಆದರೆ ಇಲ್ಲೂ ನೋಡ್ಬೋದು. 10 ವರ್ಷ ಹಳೆಯದದು. ನಂತರನೂ ಒಂದಿಷ್ಟು ಪ್ರಾಜೆಕ್ಟ್ಸ್ ಮಾಡಿದ್ದೀವಿ. ಗಿಡಗಳ ಬಗ್ಗೆ ನಮಗೆಲ್ಲ ಗೊತ್ತಿದೆ ಅಲ್ವಾ? ಗಿಡ ಏನು ಕೊಡ್ತವೆ? ಗಿಡಗಳು ನಮಗೇನು ಕೊಡ್ತಾರೆ? ಆಕ್ಸಿಜನ್, ಆಮ್ಲಜನಕ. ಅದು ಪ್ರತಿ ಉಸಿರಿಗೂ ಬೇಕು. ಮತ್ತೇನು ತೊಗೊಂಡು ಏನು ಆಕ್ಸಿಜನ್, ಕಾರ್ಬನ್ ಡೈಆಕ್ಸೈಡ್ ತೊಗೊಂಡು ಆಕ್ಸಿಜನ್ ಕೊಡ್ತವೆ. ಒಂದು ನಿಮಗೆ ಗೊತ್ತಿರಲಿ, ನೀವು ಅದನ್ನು ಬೇಕಾದ್ರೆ ಗೂಗಲ್ ಮಾಡಿ. ಇವತ್ತು ಆಕ್ಸಿಜನ್ ಕೊಡುವಂಥ ಮತ್ತು ಯಾವ ಒಂದು ಅಂದರೆ ಯಾವ ಲ್ಯಾಬ್ರೋಟ್ರಿಯಿಂದನೂ ಆಕ್ಸಿಜನ್ ತಯಾರಾಗಲ್ಲ. ಸಿಲಿಂಡ್ರಲ್ಲಿ ಹಾಕ್ಬೋದು ಅಷ್ಟೇ ಅವರು. ಆದರೆ ಗಿಡಗಳು ಸಮುದ್ರ, ಅಂದರೆ ನೈಸರ್ಗಿಕ
ಸಂಪನ್ಮೂಲಗಳಿಂದ ಬಿಟ್ಟರೆ ತಯಾರು ಮಾಡೋದು ಕೃತಕವಾಗಿ ಆಕ್ಸಿಜನ್ ತಯಾರಾಗಲ್ಲ. ಹೀಗಾಗಿ ಗಿಡಗಳೇ ಬೇಕು. ನಮ್ಮ ಬೆಂಗಳೂರು ಸುತ್ತಮುತ್ತಲಂತೂ ಸಮುದ್ರ ಇಲ್ಲ. ಹೀಗಾಗಿ ಟ್ರೀಸ್ ಆರ್ ದ ಓನ್ಲಿ ಸೋರ್ಸ್ ಆಫ್ ಆಕ್ಸಿಜನ್ ಟುಡೇ. ನಮಗೆ ಒಂದು ಕಡೆ ಪೊಲ್ಯೂಷನ್ ಬೆಳೀತಾ ಇದೆ, ವಾಹನಗಳ ಸಂಖ್ಯೆ ಬೆಳೀತಾ ಇದೆ. ದಿನ ಅನಂತಕುಮಾರವ್ರು ಯಾವಾಗಲೂ ಪ್ರತಿ ವರ್ಷ ಎಷ್ಟು ರಿಜಿಸ್ಟ್ರೇಷನ್ ಬೆಳೀತಾ ಇದೆ, ಟ್ರಾಫಿಕ್ ಸಮಸ್ಯೆ, ಫ್ಲೈಓವರ್ ಕಟ್ಟಬೇಕು ಅಂದರೆ ಸಿಮೆಂಟ್ ತರಬೇಕು. ಇದೆಲ್ಲ ಒಂಥರ ವಿಷಯ ಸರ್ಕಲ್. ಅದು ಒಂದು ಅಭಿವೃದ್ಧಿಯ ವಿಷಯ ಸರ್ಕಲ್ ಅಂತ ಹೇಳಬೇಕೋ ಗೊತ್ತಿಲ್ಲ. ಆದರೆ ಆಕ್ಸಿಜನ್ ಕೊಡೋ ಗಿಡಗಳು ಎಷ್ಟಿದೆ ಅಂತ ಒಂದು ಲೆಕ್ಕ ಹಾಕ್ಸಿದ್ರು ಅವರು. ಬೆಂಗಳೂರಿನಲ್ಲಿ ಎಷ್ಟು ಗಿಡಗಳಿದೆ ಅಂತ ನೋಡಿದರೆ 15 ಲಕ್ಷ ಲೆಕ್ಕ ಬಂತು. ಇದು 2015 ಇದು ಕರೆಕ್ಟಾಗಿ 10 ವರ್ಷದ ಹಿಂದೆ. ಅವಾಗ ಜನಸಂಖ್ಯೆ ಏನಿತ್ತು, ಈಗ 1,40,00,000 ಇದೆ. ಅವಾಗ ಎಷ್ಟಿತ್ತು? ಅವಾಗ 1 ಕೋಟಿ ಇತ್ತು ಬೆಂಗಳೂರಿನ ಜನಸಂಖ್ಯೆ 10 ವರ್ಷದ ಹಿಂದೆ. 1 ಕೋಟಿ ಜನಸಂಖ್ಯೆ, ಗಿಡಗಳು ಎಷ್ಟಿತ್ತು ಅವಾಗ? 15 ಲಕ್ಷ. ಈಗ ಅಲ್ಲಿಂದ ಇವತ್ತು ಯಾರು ಎಣಿಸಿಲ್ಲ, ಗಿಡಗಳು ಎಷ್ಟಿದೆಯೋ ಗೊತ್ತಿಲ್ಲ, ಜನಸಂಖ್ಯೆ ಮಾತ್ರ 1,40,00,000 ಆಗಿದೆ ಅಂತ ಹೇಳ್ತಾರೆ. ಅಂದರೆ 7 ಜನ 8 ಜನಕ್ಕೆ 1 ಗಿಡ ಬೆಂಗಳೂರಿನಲ್ಲಿದೆ. ಈಗ ಎಷ್ಟಿರಬೇಕಾಗಿತ್ತು ಅಂತ ಕೇಳಿದ್ರೆ ವೈದ್ಯರು ವಿಜ್ಞಾನಿಗಳು ಹೇಳ್ತಾರೆ, ಒಬ್ಬರಿಗೆ ವರ್ಷಕ್ಕೆ 700 kg ಆಕ್ಸಿಜನ್ ಬೇಕು ಉಸಿರಾಡೋಕ್ಕೆ. 1 ಗಿಡ ಎಷ್ಟು ಕೊಡುತ್ತೆ ನೋಡಿ? ನನಗೂ ಆಶ್ಚರ್ಯ. ನಾನು ನನ್ನ ಫ್ರೆಂಡ್ಸ್ ಕೆಲವೊಬ್ಬರು MSc ಬಾಟ್ನಿ ಮಾಡಿದಾರಿದ್ದಾರೆ, ಅವ್ರಿಗೂ ಗೊತ್ತಿಲ್ಲ, ಎಷ್ಟೋ ಏನೋ ನೋಡಬೇಕು. ನಾವು ಓದಿದ್ದೀವಿ ಸೈನ್ಸ್, ನಾವು ಬಾಟ್ನಿ ಓದಿದ್ದೀವಿ, ನಮಗೂ ಗೊತ್ತಿರಲಿಲ್ಲ ಅಲ್ಲಿವರೆಗೆ. ಕೊನೆಗೆ ಕುತ್ಕೊಂಡು ಸೈಂಟಿಫಿಕಲಿ ಲೆಕ್ಕ ಹಾಕಿ ಎಲೆಯ ಎಷ್ಟು ಗ್ರೀನ್ ಜಾಸ್ತಿ ಇರ್ತದೆ ಅದೆಲ್ಲ ಲೆಕ್ಕ ಮಾಡಿ ಒಂದೇನೋ ಅದಕ್ಕೊಂದು ಪ್ರಾಜೆಕ್ಟು ಇದೆ. ಈಗ ನಾವು ನಮ್ಮ ಇಂಟರ್ನ್ಶಿಪ್ಪಲ್ಲಿ ಸೇರಿಸಿದ್ದೀವಿ ಈಗ ಅದನ್ನು. ಸೊ ಬಂದು ಈ ಗಿಡ ಅಂದಾಜು ಎಷ್ಟು ಆಕ್ಸಿಜನ್ ಕೊಡುತ್ತೆ ಅಂತ ಈಗ ಹೇಳ್ಬೋದು. ಅದಕ್ಕೊಂದು ಫ್ಯಾಕ್ಟರೈಸ್ ಕೊಡ್ತಾರೆ, ಎಷ್ಟು ಎಲೆಗಳಿದೆ ಅಂದಾಜು, ಒಂದೊಂದು ಎಲೆ ಎಷ್ಟು ಅಗಲ ಇದೆ, ಅದರ ಏರಿಯಾ ನೋಡಿ ಅದರ ಮೇಲೆ ಲೆಕ್ಕ ಹಾಕ್ಬೋದು. ಇರಲಿ, ಈಗ ಎವರೇಜ್ ತೊಗೊಂಡ್ರೆ 1 ಗಿಡ 103 kg ಆಕ್ಸಿಜನ್ ಕೊಡುತ್ತೆ. ಎಷ್ಟು ಕೊಡುತ್ತೆ? 103. 100 ಇಟ್ಕೊಳ್ಳೋಣ, 3 ಬಿಟ್ಬಿಡೋಣ. 100 kg ಆಕ್ಸಿಜನ್ 1 ಗಿಡ ಕೊಡುತ್ತೆ. ನಮಗೆಷ್ಟು ಬೇಕು? 700 kg ಬೇಕು. ಇದೆರಡು ವರ್ಷದ ಲೆಕ್ಕ. ಅಂದರೆ ಒಬ್ಬರಿಗೆ ಎಷ್ಟು ಮರ ಇರಬೇಕಾಗಿತ್ತು? 7 ಮರ. ಒಬ್ಬರಿಗೆ 7 ಮರ ಇರಬೇಕಾಗಿತ್ತು. ಬೆಂಗಳೂರಿನಲ್ಲಿ 10 ವರ್ಷದ ಹಿಂದೆ ಎಷ್ಟಿತ್ತು? ಸಿಂಪಲ್, 7 ಜನಕ್ಕೆ 1 ಮರ ಇತ್ತು. ಈಗ 8 ಜನಕ್ಕೆ ಒಂದಾಗಿದೆಯೋ 9ಕ್ಕೆ ಒಂದಾಗಿದೆಯೋ ನಂಗೆ ಲೆಕ್ಕ ಗೊತ್ತಿಲ್ಲ. 10 ವರ್ಷದ ಹಿಂದಿಂದ ಇಟ್ಕೊಳ್ಳಿ, ಪರವಾಗಿಲ್ಲ. 7 ಜನಕ್ಕೆ 1 ಮರ. ಅದಕ್ಕೇನೆ ಇದು ಅಂದರೆ 7 ಸಂಖ್ಯೆ ಮರಿಬಾರ್ದು. 7 ದಿನಕ್ಕೊಮ್ಮೆ ಗಿಡ ನೆಡಕ್ಕೆ ಹೋಗೋಣ ಅಂತ ನಮ್ಮ ಈ ಒಂದು ಹಸಿರು ಭಾನುವಾರ ಪ್ರಾರಂಭ ಆಗಿತ್ತು. ಹಾಗೆ ಇದರಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ನಾವು ಹಾಲಿನ ಪ್ಯಾಕೆಟ್ಗೆ ಏನು ಮಾಡ್ಬೋದು? ನಾವೆಲ್ಲ ಹೋಗಿ ನಂದಿನಿಗೆ ಹೋದ್ವಿ. ನೀವು ಈ ಪ್ಲಾಸ್ಟಿಕ್ ಕವರಲ್ಲಿ ಯಾಕೆ ಕೊಡ್ತೀರಾ? ನಾವು ಬೆಳಿಗ್ಗೆ ಎದ್ದ ತಕ್ಷಣ ಪ್ಲಾಸ್ಟಿಕ್ಕನ್ನೇ ಕತ್ತರಿಸ್ಬೇಕಾ, ಪ್ಲಾಸ್ಟಿಕ್ ಬೇಡ ಅಂತೀವಿ ಅಂತ ಕೇಳಿದಾಗ ಅವರಂದರು, ಯಾರು 4 ರೂಪಾಯಿ ಜಾಸ್ತಿ ಆಗುತ್ತೆ ಗಾಜಿನ ಬಾಟ್ಲಿಗೆ, ಯಾರೂ ತೊಗೊಳ್ಳಲ್ಲ. 4 ರೂಪಾಯಿ ಬೆಲೆ ಜಾಸ್ತಿ ಮಾಡಿದರೆ ಯಾರು ತೊಗೋತಾರೆ ಹೇಳಿ, ನಾವು ಇದರಲ್ಲೇ ಕೊಡೋರು ಅಂತ ಅವ್ರು ಹೇಳಿದ್ರು. ನಾವು ವಾಪಸ್ ಬಂದಮೇಲೆ ಯೋಚನೆ ಮಾಡಿದ್ವಿ, ಒಂದು ಸುಲಭ ಉಪಾಯ ಹೇಳಿದ್ವಿ. ಬೆಂಗಳೂರಿನಲ್ಲಿ ಎಷ್ಟು ಪ್ಲಾಸ್ಟಿಕ್ ಕವರ್ ಮಾರಾಟ ಆಗುತ್ತೆ? ಹಾಲಿಂದು 30 ಲಕ್ಷ ದಿನಕ್ಕೆ. ಲೆಕ್ಕ ಇನ್ನೊಂದು ಸಂಖ್ಯೆ ನೆನ್ಪಿಟ್ಕೊಳ್ಳಿ, ಅದು 1, 7, 700, 100 ನೆನ್ಪಿಟ್ಕೊಂಡ್ರೆ ಇನ್ನೊಂದು ಸಂಖ್ಯೆ ಏನು? ದಿನಕ್ಕೆ 30 ಲಕ್ಷ ಬರೀ ಹಾಲು. ಇನ್ನು ಮೊಸರು ಅದೊಂದು 10 ಲಕ್ಷ. ಇನ್ನು ಅಕ್ಕಿ, ಬೇಳೆ ಎಲ್ಲ ಹಿಡ್ಕೊಂಡ್ರೆ, ಶಾಂಪೂ ಅವೆಲ್ಲ ಹಿಡ್ಕೊಂಡ್ರೆ, ಚಿಪ್ಸು, ಇನ್ನು ಪಾನ್ ಪರಾಗ್ ಲೆಕ್ಕ ಹಿಡ್ಕೊಳ್ಳೋದೇ ಇಲ್ಲ ಬಿಡಿ, ಅದು ಬಿಟ್ಟುಬಿಡಿ. ಸಣ್ಣ ಚೀಟಿಗಳು ಅದು ಬಿಟ್ಟುಬಿಟ್ರೂ 1 ಕೋಟಿ ಆಗುತ್ತೆ. ಈ ಕವರ್ಗಳನ್ನು ನಾವೊಂದು ಇದನ್ನು ಶುರು ಮಾಡಿದ್ವಿ, ಕ್ಯಾಂಪೇನ್. ನಾನು ಯಾಕೆ ಅಂದರೆ ನೀವೀಗ ಅಂಬಾಸಿಡರ್ಸ್ ಅಂತ ನಾನು ಹೇಳ್ತಾ ಇರೋದು. ನಾವೊಂದು ಕ್ಯಾಂಪೇನ್ ಶುರು ಮಾಡಿದ್ವಿ. ಹಾಲಿನ ಪ್ಯಾಕೆಟ್ ಹೀಗೆ ಕತ್ತರಿಸ್ಬೇಡಿ, ಇದೆ ಹಾಲಿನ ಪ್ಯಾಕೆಟ್ ಅಂತ ಅಂದ್ಕೊಳ್ಳಿ. ಹೀಗೆ ಕತ್ತರಿಸ್ಬೇಡಿ, ಹೀಗೆ ಕತ್ತರಿಸಿ ಅಂತ. ಹೀಗೆ ಕತ್ತರಿಸಿದ್ರೆ ಏನಾಗುತ್ತೆ? 30 ಲಕ್ಷ ಹಾಲಿನ ಪ್ಯಾಕೆಟ್ ಹೀಗೆ ಕತ್ತರಿಸಿದ್ರೆ ಏನಾಗುತ್ತೆ? 30 ಲಕ್ಷ ಸಣ್ಣ ಚೂರುಗಳು ನಮ್ಮ ಡಸ್ಟ್ಬಿನ್ಗೆ ಹೋಗುತ್ತೆ. ಆ ಸಣ್ಣ ಚೂರುಗಳು ಸೆಗ್ರಿಗೇಟ್ ಮಾಡೋಕ್ಕಾಗಲ್ಲ. ಸೆಗ್ರಿಗೇಟ್ ಮಾಡಲಿಲ್ಲ ಅಂದರೆ ರೀಸೈಕಲ್ ಮಾಡೋಕ್ಕಾಗಲ್ಲ. ಏನಾಗುತ್ತೆ? ಅದು ಮಣ್ಣು ನೀರಲ್ಲಿ ಸೇರ್ಕೊಂಡು ಮೈಕ್ರೋ ಪ್ಲಾಸ್ಟಿಕ್ ಆಗಿ ವಾಪಸ್ ನಮಗೆ ಆಹಾರದಲ್ಲಿ ಬರ್ತಾ ಇದೆ. ಏನು ಮಾಡ್ಬೋದು ನಾವು? ನಂದಿನಿಯವರಂತೂ ಬದಲಿ ಮಾಡೋಕ್ಕೆ ತಯಾರಿಲ್ಲ, ಜನ 4 ರೂಪಾಯಿ ಕೊಡೋಕ್ಕೆ ತಯಾರಿಲ್ಲ. ನಾವೇನು ಮಾಡ್ಬೋದು? ಸರಳ ಉಪಾಯ, ಹೀಗೆ ಕತ್ತರಿಸಿ ಹಾಲು ತೆಗಿಬೋದು ಹೊರಗಡೆ. ಈ ಕವರನ್ನು ತೊಳೆದಿಡಿ, ರೀಸೈಕಲ್ಗೆ ಹೋಗುತ್ತೆ. ದೊಡ್ಡ ಕವರು ರೀಸೈಕಲ್ಗೆ ಹೋಗುತ್ತೆ, ಸಣ್ಣ ತಂಡು ರೀಸೈಕಲ್ಗೆ ಹೋಗಲ್ಲ. ಸಿಂಪಲ್ ಅಲ್ವಾ? ಇದರಲ್ಲಿ ಏನು ರಾಕೆಟ್ ಸೈನ್ಸ್ ಇಲ್ಲ. ಈಗ ಸುಮಾರು ಜನ ಇದನ್ನು ಬದಲಿ ಮಾಡ್ತಾ ಹೋದರು. ಇದು 7-8 ವರ್ಷ ಆಯಿತು ಇದ್ರ ಕ್ಯಾಂಪೇನ್ ಶುರು ಮಾಡಿದ್ವಿ. ನಿಮ್ಮ ಬಾಟ್ಲಿ ನೀವೇ ತೆಗೆದುಕೊಂಡು ಹೋಗಿ. ನಾನು ಒಂದು ಬಾಟ್ಲಿ ಉಳಿತಾ ಮದುವೆ ಮನೆಗೆ ಹೋದಾಗ ನಿಮ್ಮದು ಒಂದು ಸ್ಟೀಲ್ ಬಾಟ್ಲಿ ನೀವೇ ತಗೊಂಡೋಗಿ ಪರ್ಸಲ್ಲಿ. 1 ಪ್ಲಾಸ್ಟಿಕ್ ಬಾಟ್ಲಿ ಉಳಿತು, 1 ಪ್ಲಾಸ್ಟಿಕ್ ಬಾಟ್ಲಿ ಉಳಿಯಿತು ಅಂತಂದರೆ ಬರೀ ನೀರಷ್ಟೇ ಉಳಿಲಿಲ್ಲ. ಭಾಳ ಜನ ಹೇಳ್ತಾರೆ ನೀರು ವೇಸ್ಟ್ ಆಗುತ್ತೆ ಅಂತೆ. ನೀರೇನೋ ಬಿಡಿ, ಎಲ್ಲೋ ಅದು ಮತ್ತೆ ಇವ್ಯಾಪ್ರೇಟ್ ಆಗೇನೋ ಆಗುತ್ತೆ.
ಆದರೆ ಆ ಪ್ಲಾಸ್ಟಿಕ್ ತಯಾರಿಕೆ ಮಾಡುವಾಗ ಅದಕ್ಕೆ ಎಲೆಕ್ಟ್ರಿಸಿಟಿ, ಅದರ ಸಮಸ್ಯೆ, ಅದು ಪೊಲ್ಯೂಟ್ ಮಾಡುತ್ತೆ, ಬಿಸಾಕಿದ ಮೇಲೆ ಪೊಲ್ಯೂಟ್ ಮಾಡುತ್ತೆ. ನಾವು 2 ಗುಟಕ್ಕೆ ನೀರು ಕುಡಿಯೋದಕ್ಕೆ ನಮಗೊಂದು ಬಾಟ್ಲಿ ಬೇಕಾ? ಈಗ ನಾವೇ ಯೋಚನೆ ಮಾಡ್ಬೇಕು. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾನು ಹೇಳ್ತಾ ಇದ್ದೆ, ಈಗ ನಾನು ಭಾಳ ಸಲ ಕೇಳ್ತೀನಿ, ಈ ಹೂವಿನ ಮೇಲೆ ಆ ಪ್ಲಾಸ್ಟಿಕ್ ಕವರ್ ಬೇಕಾ? ಬೇಕಾಗಿರಲಿಲ್ಲ, ಹಾಗೆ ಹೂ ಕೊಡ್ಬೋದು. ಹೆಚ್ಚಂದ್ರೆ ಒಂದು ಖರ್ಚೀಫ್ ಕಟ್ಟಿ ಕೊಡಿ, ನಾವು ಖರ್ಚೀಫ್ ಉಪಯೋಗಿಸ್ತೀವಿ. ಆಮೇಲೆ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಎಲ್ಲೋ ಒಂದು ಕಡೆ ನಾವು ಅಂಬಾಸಿಡರ್ಸ್ ಅಂತ ನಾವು ಹೋದವರು, ನಾವು ಅಂಬಾಸಿಡರೇ. ಕೇಂದ್ರ ಮಂತ್ರಿಗಳ ಹೆಂಡತಿ ಆದಮೇಲೆ ನಾನು ಎಲ್ಲೇ ಏನೋ ಹೇಳಿದ್ರು ಇಟ್ ಕ್ಯಾರೀಸ್ ವೇಟ್. ಇವತ್ತು ಟಾಪರ್ ಏನಾದರೂ ಹೇಳಿದ್ರೆ ಶಿ ಕ್ಯಾರಿ ಅ ವೇಟ್. ಹಾಗೆ ಅಲ್ಲ, ಅದಕ್ಕೆ ಇಲ್ಲಿ ಕರೆದು ಸನ್ಮಾನ ಮಾಡಿರೋದು, ಒಂದು ಅಚೀವ್ಮೆಂಟ್ ಇದೆ ಅಂತ. ಒಂದು ಡಿಗ್ರಿ ಮಾಡಿದ್ದಾರೆ ಒಬ್ಬ ಗ್ರ್ಯಾಜುಯೇಟ್ ಸ್ಟೂಡೆಂಟ್, ಹಿ ಕ್ಯಾರೀಸ್ ಅ ವೇಟ್. ಪಾಲಿಟೆಕ್ನಿಕ್ ಓದಿದ್ದಾರೆ ಅಂತಂದರೆ ಎಷ್ಟು ಜನ ಓದಿದ್ದಾರೆ ನಮ್ಮ ಮನೆಗಳಲ್ಲಿ? ಬಹುಶಃ ಮನೆಯಲ್ಲಿ ಮೊದಲನೇದವನಾಗನೇ ಡಿಪ್ಲೊಮಾ ಆಗಿರ್ತಾನೆ. ನಂಗೆ ಗೊತ್ತಿದೆ, ನಾವು ಹಳ್ಳಿಯಿಂದ ಬಂದಿರೋರೆ, ನಾನು ಮಧ್ಯಮ ವರ್ಗದಿಂದ ಓದಿ ಬಂದಿರೋರೆ. ನಮ್ಮ ಮನೆಯಲ್ಲಿ ನಾನೇ ಮೊದಲೇ ಇಂಜಿನಿಯರು. ಅಂದರೆ ಅವಾಗ ಬಿಡಿ, ಅವಾಗಿನ್ನೂ ಇತ್ತು, ಇವತ್ತಿಗೂ ಇದೆ, ಅದನ್ನೇ ಇದೆ. ಇಂಥ ಸಂದರ್ಭದಲ್ಲಿ ನಾವು ಹೇಗಿರ್ತೀವಿ, ನಾವು ಏನು ಮಾಡ್ತೀವಿ, ಏನು ಮಾಡ್ತೀವಿ ಅನ್ನೋ ಬದಲು ನಾವು ಏನು ತಿಳ್ಕೊಂಡಿದ್ದೀವಿ, ಆ ತಿಳ್ಕೊಂಡಿರೋದನ್ನು ನಾವು ಆ್ಯಕ್ಷನ್ನಿಗೆ ಹೇಗೆ ತರ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಹೀಗಾಗಿ ಈ ಎಲ್ಲ ಪ್ರಾಜೆಕ್ಟ್ಗಳು ಶುರುವಾಗಿದ್ದೇ ನಾವು ನಮ್ಮ ಜವಾಬ್ದಾರಿಯುತ ಇವತ್ತು ಅವಕಾಶ ಸಿಕ್ಕಾಗ ಅದನ್ನು ಹೇಗೆ ಬಳಸ್ಕೊಳ್ಬೋದು ಅನ್ನೋದಕ್ಕೆ ಬೇಕಾದಷ್ಟು ಅವೆನ್ಯೂಗಳಿದೆ. ಅದಕ್ಕೆ ನಾವು ಇತ್ತೀಚೆಗೆ ಒಂದು ಪ್ರೋಗ್ರಾಮ್ ಶುರು ಮಾಡೋರಿದ್ದೀವಿ. ಈಗ 22ನೇ ತಾರೀಕು ಅನಂತಕುಮಾರ್ ಅವರ ಜನ್ಮದಿನದ ಕಾರ್ಯಕ್ರಮದ ಸಂದರ್ಭದಲ್ಲಿ ನಾವು ಅಂದ್ಕೊಂಡ್ವಿ, ಅವ್ರು ಹೇಗೆ ಈ ನಮ್ಮ ಭಾರತದ ಇತಿಹಾಸ, ಭಾರತದ ಸಂಸ್ಕೃತಿಯ ಮತ್ತು ನಮ್ಮ ಪ್ರಕೃತಿಯ ಒಂದು ರಾಯಭಾರಿಗಳಾಗಿದ್ದರು, ನಮಗೆ ಇವತ್ತು ನೀವೆಲ್ಲರೂ ಇವತ್ತು ಯುವಕರು ಯುವ ರಾಯಭಾರಿಗಳಾಗಿ ಬನ್ನಿ. 1:7 ಬಗ್ಗೆ ಹೇಳಿ, 30 ಲಕ್ಷ ಪ್ಲಾಸ್ಟಿಕ್ ಕವರ್ಗಳ ಬಗ್ಗೆ ಹೇಳಿ, ಸಿಮೆಂಟಿನಿಂದ ಆಗೋ ಸಮಸ್ಯೆ ಹೇಳಿ, ಸಿಮೆಂಟ್ ಕಡಿಮೆ ಉಪಯೋಗಿಸಿ ಮನೆ ಕಟ್ಟುವಂಥದ್ದು. ಇವತ್ತೇನು ಸಿವಿಲ್ಲೂ ಇರಬೇಕಲ್ಲ, ಪಾಲಿಟೆಕ್ನಿಕಲ್ ಸಿವಿಲ್ ಇಂಜಿನಿಯರಿಂಗು ಇದೆ ಅಲ್ವಾ ನಿಮ್ಮಲ್ಲಿ? ಇಲ್ಲ, ಇರಲಿ, ಏನಿರೋ, ನಂದು ಸಿವಿಲ್ ಅಲ್ಲ, ನಾನು ಎಲೆಕ್ಟ್ರಾನಿಕ್ಸ್ ಓದಿದ್ದು. ಸಿವಿಲ್ಲೇ ಓದಬೇಕು ಅಂತಿಲ್ಲ, ಆದರೂ ಡಿಪ್ಲೊಮಾ ನೀವು ಮನೆ ಕಟ್ಟುವಾಗ, ಬೇರೆಯವ್ರ ಸಲುವಾಗಿ ಮನೆ ಹೇಳುವಾಗ ಹೇಳಿ, ಸಿಮೆಂಟನ್ನು ಕಡಿಮೆ ಬಳಸಿ ಮನೆ ಕಟ್ಟೋದು ಬಂದಿದೆ, ಈಗ ಬೇಕಾದಷ್ಟು ಬಂದಿದೆ. ಸ್ಟೀಲ್ ಕಡಿಮೆ ಬಳಸ್ಬೋದು, ಕಸ ಇಲ್ಲದೆ ಕಾರ್ಯಕ್ರಮ ಮಾಡ್ಬೋದು. ನನ್ನಲ್ಲಿ ಈಗ ಎಷ್ಟೋ ಜನ ಅವು ಮದುವೆ ಹುಡುಗನೇ ಬಂದಿದ್ದಾರೆ, ನಮ್ಮ ಅಪ್ಪ ಅಮ್ಮ ಒಪ್ಪಲ್ಲ, ಆದರೆ ನಾವು ಸ್ಟೀಲ್ ತಟ್ಟೆಯಲ್ಲೇ ನನ್ನ ಮದುವೆಯಲ್ಲಿ ಊಟ ಆಗಬೇಕು, ಕಸ ಮಾಡದೆ ನನ್ನ ಮದುವೆ ಆಗಬೇಕು ಅಂಥೇಳಿ ನಾನೇ ತೆಗೆದುಕೊಂಡು ಹೋಗಿ ಬಂದಿದ್ದಾರೆ ಅಂತ ಹೇಳಿದ್ದಾರೆ. ನಿಮ್ಮ ಸಹಾಯ ಬೇಕು. ನಾನು ಹೇಳಿದೆ, ಖಂಡಿತ ಸಹಾಯನೂ ಮಾಡ್ತೀನಿ, ನಿಮ್ಮ ಅಪ್ಪ ಅಮ್ಮಗೂ ಒಪ್ಪಿಸ್ತೀನಿ ಅಂತ ನಾವು ಹೇಳಿದ್ವಿ. ಬರೀ ಅಪ್ಪ ಅಮ್ಮನೇನೋ ಒಪ್ಪಿಸ್ಬಿಡ್ಬೋದು, ಅವ್ರು ಬೀಗರನ್ನೂ ಒಪ್ಪಿಸ್ಬೇಕಲ್ಲ, ಆ ಕಡೆಯವ್ರನ್ನ ಒಪ್ಪಿಸ್ಬೇಕಲ್ಲ, ಅದು ಇನ್ನೂ ಕಷ್ಟ. ಆದರೆ ಮಾಡಿದ್ದೀವಿ, ಆ ಥರದ್ದು ಆಗ್ತಾಯಿದೆ. ನನಗೇನು ಸಂತೋಷ ಅಂತಂದರೆ, ಯುವತಿಯರು ನನ್ನ ಮದುವೆ, ಇಲ್ಲಾಂದರೆ ಎಲ್ಲರೂ ನನ್ನ ಮದುವೆ ಗ್ರ್ಯಾಂಡ್ ಆಗಬೇಕು, ನನ್ನ ಮದುವೆಯಲ್ಲಿ ಹೀಗೆಲ್ಲ ಡೆಕೋರೇಷನ್ ಆಗಬೇಕು, ಅದೇನೋ ಪ್ರೀ ಶೂಟು, ಪೋಸ್ಟ್ ಶೂಟು ಏನೇನೋ ಇರ್ತಾವಲ್ಲ ಅವು. ಶೂಟ್ ಅಂದರೆ ಅದರಲ್ಲಿ ನಾವು ಇಂಥ ದೊಡ್ಡ ಗಾಡಿ ಬೇಕು, ಆ ಗಾಡಿ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ಯಾಕೆ ಯೋಚನೆ ಮಾಡಲ್ಲ ನಾವು? ಇವತ್ತು ಬರೀ ದೊಡ್ಡ ದೊಡ್ಡ ಗಾಡಿಗಳ ಬಗ್ಗೆ ಯೋಚನೆ ಮಾಡೋರು ನನಗನ್ಸುತ್ತೆ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆ ನಮ್ಮ ಶಿಕ್ಷಣ? ಮೈಲೇಜ್ ಎಷ್ಟಿದೆ? ನಾನು ದೊಡ್ಡ ಗಾಡಿ ಕೇಳೋರಿಗೆಲ್ಲರೂ ಕೇಳೋದು, ಆಯಿತು ಎಲ್ಲ ನೋಡಿದ್ರಪ್ಪ, ಮೈಲೇಜ್ ಕೇಳಿದ್ರ? ನೀವು ಹಾಕೋ ಡೀಸೆಲ್ಲೋ ಪೆಟ್ರೋಲೋ ಎಷ್ಟು ಕಿಲೋಮೀಟ್ರ್ ಕೊಡುತ್ತೆ ಕೇಳಿದ್ರ? ನಿಮ್ಮ ಹತ್ರ ದುಡ್ಡು ಇರ್ಬೋದು, ಕೊಟ್ಟು ತೊಗೊಳ್ಳಿ ದೊಡ್ಡ ಗಾಡಿ, ನಮಗೇನು ಬೇಜಾರಿಲ್ಲ. ಆದರೆ ನಿಮಗೆ ಇಷ್ಟೊಂದು ಡೀಸೆಲನ್ನು ಉರಿಸೋ ಅಧಿಕಾರ ಯಾರು ಕೊಟ್ಟರು? ಯಾವ ದುಡ್ಡಿಂದ ತೊಗೊಳಕ್ಕೆ ಸಾಧ್ಯ ಇಲ್ಲ ಅದು. ಹೀಗಾಗಿ ಮದುವೆಯಲ್ಲಿ ನನಗಿಂತ ದೊಡ್ಡ ಗಾಡಿ ಕೊಡಿ ಅಂತ, ಆ ದೊಡ್ಡ ಬೈಕ್ ಡರ್ರನ್ನು ಸದ್ದು ಮಾಡುವಂಥ 2 ಲಕ್ಷದ್ದು ಅಲ್ವಾ, ಹುಡುಗರಿಗೆ ಗೊತ್ತು ತಾನೆ ಅವು ಏನು ರೇಟು, 3 ಲಕ್ಷ 4 ಲಕ್ಷ ಕೊಡ್ಬೋದು. ಆದರೆ ಅದರ ಮೈಲೇಜ್ ಕೇಳಿ, ಎಷ್ಟು ಡೀಸೆಲ್ ಕುಡಿಯುತ್ತೆ ಕೇಳಿ. ದಟ್ಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್. ಇಲ್ಲ ಅಂತಂದರೆ ನಮ್ಮ ಶಿಕ್ಷಣ, ನಮ್ಮ ಈ ಎಲ್ಲ ಅವೇರ್ನೆಸ್ಸಿಗೆ ಏನು ಅರ್ಥ ಇದೆ? ಹೇಗೆ ಎಲ್ಲೋ ಒಂದು ಕಡೆ ಲೈಫ್ ಸ್ಟೈಲ್ ಚೇಂಜ್ ಆಗಬೇಕು ಅಂತಂದರೆ ಯುವ ರಾಯಭಾರಿಗಳು ಬರಬೇಕು. ಪ್ರಕೃತಿಗೆ, ನಮ್ಮ ಸಂಸ್ಕೃತಿಗೆ ಯುವ ರಾಯಭಾರಿಗಳಾಗೋಣ. ಇವತ್ತು ನೀವು ನಿಮ್ಮ ಮನೆ, ನಿಮ್ಮ ಕುಟುಂಬ, ನಿಮ್ಮ ಶಾಲೆ ಮತ್ತು ನೀವು ವಿಶೇಷವಾಗಿ ಇವತ್ತೇನು ವಾಸವಿ ವಿದ್ಯಾಸಂಸ್ಥೆಯಿಂದ ನೀವು ಇವತ್ತು ಒಂದು ವಿಶೇಷ ಡಿಗ್ರಿಯನ್ನು ಪಡೆದು ಮುಂದೆ ಹೋಗ್ತಿದ್ದೀರೋ, ಇಲ್ಲಿಯ ರಾಯಭಾರಿಗಳಾಗಬೇಕು, ರಾಜ್ಯದ ರಾಯಭಾರಿಗಳಾಗಬೇಕು, ನಮ್ಮ ದೇಶದ ರಾಯಭಾರಿಗಳಾಗಿ ಇವತ್ತು ಜಗತ್ತಿನ ಜನರಿಗೆ ಬೇಕಾಗಿರೋದು ಉತ್ತಮವಾದ ಸಂಸ್ಕಾರ, ಸಂಸ್ಕೃತಿ ಮತ್ತು ಉತ್ತಮವಾದ ಪ್ರಕೃತಿ. ಈ ಎರಡೂ ಸಂಗತಿಗಳನ್ನು ತೆಗೆದುಕೊಂಡು ಹೋಗುವಂತಹ ರಾಯಭಾರಿಗಳು ನೀವು ಆಗ್ತೀರಾ. ಬೆಂಗಳೂರಿನವರು ಎಲ್ಲದರಲ್ಲೂ ಲೀಡ್ ಮಾಡ್ತಾ ಇದ್ದೀವಿ, ಈ ವಿಷಯದಲ್ಲೂ ನಾವು
ಮುಂದೆ ಹೋಗಬೇಕು ಅಂತಂದರೆ ನಾವು ಪ್ರತಿಯೊಬ್ಬರೂ ನಮ್ಮ ಒಂದು ಪಾಲನ್ನು ಕೊಡಬೇಕು ಅಂತ ಹೇಳ್ತಾ ನನಗೆ ಇವತ್ತು ಕರೆದು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಇಲ್ಲಿಂದ ಅವಕಾಶ ಸಿಕ್ಬಿಡುತ್ತೆ, ಇಲ್ಲಿಂದ ಅವಕಾಶ ಸಿಕ್ಬಿಡುತ್ತೆ ಭಾಷಣ ಮಾಡೋಕ್ಕೆ. ಆದರೆ ಆ ಭಾಷಣ ಶಾಂತವಾಗಿ ಕೇಳೋವಂಥವ್ರು ಸಿಗಲ್ಲ. ಅಂಥವ್ರು ನೀವಿದ್ದೀರಾ, ನಿಮಗೂ ಅಭಿನಂದನೆಗಳನ್ನು ಹೇಳಿ ಮಾತು ಮುಗಿಸ್ತೇನೆ. ಡಿಗ್ರಿ, ಡಿಪ್ಲೊಮೊ ಹಾಗೆ BCA, BBA ಮೊದಲನೇ ವರ್ಷದ ವಿದ್ಯಾರ್ಥಿಗಳಿಗೆ ಫ್ರೆಷರ್ಸ್ ಡೇ ಅಂತ ಹೇಳಿ ಮಾಡಿದ್ವಿ. ಈ ಒಂದು ಸಮಾರಂಭಕ್ಕೆ ಅದಮ್ಯ ಚೇತನ ಅವರ ಚೇರ್ಪರ್ಸನ್ ಆಗಿರುವಂತಹ ತೇಜಸ್ವಿನಿ ಅನಂತಕುಮಾರ್ ಅವ್ರನ್ನ ಇನ್ವೈಟ್ ಮಾಡಿದ್ವಿ. ಅವರು ಬಂದು ಮಕ್ಕಳಿಗೆ ಒಂದು ಒಳ್ಳೆಯ ಪರಿಸರದ ಬಗ್ಗೆ ಆಗಲಿ, ಜೀವನದ ಬಗ್ಗೆ ಆಗಲಿ, ದೇಶದ ಪ್ರಜೆಗಳಾಗಬೇಕು, ಉತ್ತಮ ಪ್ರಜೆಗಳಾಗಬೇಕು ಅಂತೇಳಿ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟೋಗಿದ್ದಾರೆ. ಅದೇ ರೀತಿ ನಮ್ಮ ಸಂಸ್ಥೆಯೂ ಸಹ ಈ ಒಂದು ಕೇವಲ ವಿದ್ಯಾಭ್ಯಾಸನೇ ಅಲ್ಲ, ನಿರುದ್ಯೋಗ ಸಮಸ್ಯೆಗಳನ್ನು ಕೂಡ ನಾವು ಬಗೆಹರಿಸ್ತಿದ್ದೀವಿ ಅನ್ನೋದಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದುವರೆಗೆ ಸುಮಾರು 5,000 ಜನ ವಿದ್ಯಾರ್ಥಿಗಳಿಗೆ ನಾವು ಉದ್ಯೋಗಾವಕಾಶಗಳನ್ನು ಕೊಟ್ಟಿದ್ದೀವಿ. ನಮ್ಮಲ್ಲಿ PUCಗೆ ಬಂದರೆ PUCಯಾಗಿ ವಿದ್ಯಾರ್ಥಿಯಾಗಿ ಬಂದು ಡಿಗ್ರಿ ಆದಮೇಲೆ ಅವರು ಉದ್ಯೋಗಾವಕಾಶ ಪಡೆದು ಉದ್ಯೋಗಿಯಾಗಿ ಈ ಸಂಸ್ಥೆಯಿಂದ ಹೊರಗಡೆ ಹೋಗಬೇಕು ಅನ್ನೋ ಒಂದು ಧ್ಯೇಯ ಇಟ್ಕೊಂಡಿದ್ದೀವಿ. ಅದೇ ನಿಟ್ಟಿನಲ್ಲಿ ಈ ಸರಿ ಒಳ್ಳೆಯ ಒಂದು ರಿಸಲ್ಟು ಕೂಡ ನಮಗೆ ಡಿಗ್ರಿನಲ್ಲಿ ಒಳ್ಳೆಯ ರಿಸಲ್ಟ್ ಬಂದಿದೆ. ಈ ವರ್ಷದಿಂದ BBA, MBA, MCA ಹಾಗೂ MCOM ಕ್ಲಾಸುಗಳು ಕೂಡ ಶುರು ಮಾಡ್ತಾ ಇದ್ದೀವಿ. ಅದಕ್ಕೂ ಸಹ ಒಳ್ಳೆಯ ಬೇಡಿಕೆ ಇದೆ. ಹಾಗೆ ಈ ಸಂಸ್ಥೆ ಸಮಾಜಮುಖಿಯಾಗಿ ಸಮಾಜಕ್ಕೆ ಒಂದು ಒಳ್ಳೆಯ ವಿದ್ಯಾರ್ಥಿಗಳನ್ನು ಒಳ್ಳೆಯ ಪ್ರಜೆಗಳನ್ನು ಕೊಡುವಂಥ ಧ್ಯೇಯ ಇಟ್ಟುಕೊಂಡು ಈ ಸಂಸ್ಥೆ ನಿರಂತರವಾಗಿ ದುಡಿತಾ ಇದ್ದೀವಿ. ಈ ಸಂಸ್ಥೆಗೆ ಇನ್ನೂ ಹೆಚ್ಚಿಗೆ ಒಂದು ಒಳ್ಳೆಯ ವಿದ್ಯಾರ್ಥಿಗಳು ಬಂದು ಈ ಸಂಸ್ಥೆ ಇನ್ನೂ ಹೆಚ್ಚಿಗೆ ಬೆಳೀಲಿ ಅನ್ನೋ ಒಂದು ಆಸೆ ಇಟ್ಟುಕೊಂಡು ಈ ಸಂಸ್ಥೆ ನಡೆಸ್ತಾ ಇದ್ದೀನಿ.